ಮದ್ವೆ ಸ್ಟೋರಿನ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಸ್ಟ್ ನಲ್ಲಿ ನನ್ನ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಓ ನಿಜವಾಗ್ಲೂ ಇವ್ರಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ, ಫೋರ್ಸ್ಫುಲಿ ಮ್ಯಾರಿಡೋ ಏನೋ. ಇವಳು ಹಿಂಗ್ ಮಾಡಿ ನನ್ ಸುದ್ದಿಗ್ ಬಂದ ಜಾಗ್ರತೆ ಅಂತ ಹಿಂಗ್ ಮಾಡಿ ಫ್ರೆಂಡಿ ನನ್ನ ಫ್ರೆಂಡಿಗೆ ಅವನು ಅವನು ರಾತ್ರಿ ಸಿಗ್ತಾನೆ. ಅದೇ ಅದನ್ನ ಅಲ್ಲೇ ಬಿಟ್ಟು ಓಡೋದಿದ್ದಾನೆ. ಎಲ್ ತನಕ ಆಗಿದೆ ಅಂದ್ರೆ ಒಬ್ರು ಪಾಪ ಒಂದ್ ಹೆಂಗ್ಸು ಬಂದು ಇವಳಿಗೆ ಸೆಕೆಂಡ್ ಕೊಟ್ಟು ಹ್ಯಾಪಿ ಮಾಡ್ಲಿ ಹಿಂಗ್ ಹೋಗ್ಬೇಕಾರ ಬಂದಿದ್ದಾಳ. ಅದು ರೆಕಾರ್ಡ್ ಆಗಿದೆ ವಿಡಿಯೋದಲ್ಲಿ. ಅವಳು ನನ್ನ ಹತ್ರ ಫುಲ್ ಫಸ್ಟ್ ಮಾತಾಡಿದ್ದವಳು ಅಂದ್ರೆ ಇಡೀ ಕಾಲಲ್ಲಿ ಮಾತಾಡಿಲ್ಲ, ಏನು ಮಾತಾಡಿಲ್ಲ, ಎಲ್ಲೂ ಮಾತಾಡಿಲ್ಲ. ಮನೆಗೆ ಬಂದ ಅವಳು ನಂಗೆ ಫಸ್ಟ್ ಮಾತಾಡಿದ್ದು ನಾನು ಫುಲ್ ಶಾಕಲ್ಲಿ ಇದ್ದೇನೆ. ಆಯ್ತಾ ಹಿಂಗ್ ಮಾಡ್ಕೊಂಡು ನೀನು ನನ್ನ ಲೈಫಿಗೆ ವಿಲನ್. ಆವಾಗ್ಲೂ ಅದೇ ಹೇಳಿದ್ನಲ್ಲ, ಝೀರೋ ಕಂಪ್ಯಾಟಿಬಿಲಿಟಿ. ಮಾತಾಡ್ಸಲ್ಲ, ಮದ್ವೆ ಆಗಿ 3 ದಿನ ತನಕ ಮಾತಾಡಿಲ್ಲ. ನಾನು ಫುಲ್ ಕನ್ಫ್ಯೂಷನ್ ಅಲ್ಲಿ, ಓಕೆ ನಾನು ಎಲ್ಲೋ ಮಿಸ್ಟೇಕ್ ಆಯ್ತು, ಇದು ಮದುವೆ ಬ್ಯಾಡ್ ಇತ್ತು ಈ ತರ ಅನ್ಸಿದೆ ನನಗೆ ಒಂದು ಪಾಯಿಂಟ್ ಅಲ್ಲಿ. ನೀವು ಇನ್ನೊಂದ್ ದಿನ ನಾನು ಫ್ರೀ ಆದಾಗ ನಿಮ್ಗೆ ನನ್ ಮದ್ವೆದೆಲ್ಲ ಫೋಟೋಸ್ ಎಲ್ಲ ತಂದು ತೋರಿಸ್ತೀನಿ ಆಯ್ತಾ. ಅದ್ರಲ್ಲಿ ನಾನು ಒಂದ್ರಲ್ಲೂ ನಗಾಡಿಲ್ಲ, ನಾನೇ ಹೇಳ್ಕೊತೀನಿ. ಯಾಕೆ ಅಂದ್ರೆ ಮದ್ವೆ ಹಿಂದಿಂದ ನನ್ ಮನೇಲಿ ನಂದೇ ಒಂದ್ ಬೆಕ್ಕಿತ್ತು ಅಮ್ಮನ ಮನೆಯಲ್ಲಿ. ನಂಗೆ ಅದ್ರನ್ನ ಬಿಟ್ಟು ಬರ್ಲಿಕ್ಕೆ ನಂಗೆ ಮನ್ಸಿಲ್ಲ. ಅಂದ್ರೆ ಇವನ್ ಯಾರೋ ಬಂದು ನನ್ನಿಂದ ನನ್ ಬೆಕ್ಕನ್ ದೂರ ಮಾಡ್ತಾ ಇದ್ದಾನೆ ಅನ್ನೋದೊಂದು. ಆಮೇಲೆ ಅಪ್ಪ ಅಮ್ಮನೆಲ್ಲ ದೂರ ಮಾಡ್ತಾನೆ. ಹಾಗೆ ಒಂದು ಇವನ್ ಬರ್ಲಿಲ್ಲ ಅಂದಿದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ. ನಾನು ಇಲ್ಲೇ ಇರ್ತಾ ಇದ್ದೆ. ಒಂದೆರಡು ವರ್ಷ ಬಿಟ್ಟು ನಾನು ಹೋಗ್ತಾ ಇದ್ದೆ ಎಲ್ಲಾದ್ರು ಅಂತ. ಹಾಗೆ ಇವ್ರು ಬಂದ್ರಲ್ಲ, ಆ ದಿನ ಸಿಟ್ಟು ನನ್ಗೆ. ಇವನ್ ಬಂದಿದಾನಲ್ಲ, ಎಂತ ಮಾಡೋದು, ಇವ್ರ ಹತ್ರನೇ ಮಾತಾಡ್ಬಾರ್ದು ಅಂತ. ನಾನು ಫಸ್ಟ್ ನಗಾಡ್ತಾ ಇದ್ದೇನಂದ್ರೆ, ಇವ್ರು ಬರೋಕ್ಕಿಂತ ಮುಂಚೆ ನಗಾಡ್ತಾ ಇದ್ದೆ ಒಂದೆರಡು ಫೋಟೋಸ್ ಅಲ್ಲಿ. ಬಟ್ ಅದೇ ಇವ್ರು ಬಂದ ಮೇಲೆ ಇತ್ತಲ್ಲ, ನಗಾಡ್ಲೇ ಇಲ್ಲ ನಾನು. ಹಂಗ ಊಸ್ಕೊಂಡಿದ್ದೀನಿ. ಇವ್ರ ಹಾಗಂತ ಇವ್ರ ತಮ್ಮನ ಜೊತೆಗೆಲ್ಲ ತುಂಬಾ ನಗಾಡ್ತಾ ಇದ್ದೀನಿ. ಅವನ್ ಸಂಬಂಧ ಶಾಸ್ತ್ರ ಇರುತ್ತಲ್ಲ, ಅಲ್ಲಿ ನಕ್ಷತ್ರ ತೋರಿಸಿ ತೋರಿಸಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನಗಡದೇ ಇಲ್ಲ ಇವಳು. ನಂಗೆ ಟೆನ್ಷನ್ ಆಗಿದೆ, ಏನಾಗಿದೆ ಅಂತೇಳಿ ಮದ್ವೆ ಮುಗಿಸಿ ಮನೆಗ್ ಕರ್ಕೊಂಡು ಹೋಗ್ಬೇಕು ಫಸ್ಟ್ ಟೈಮ್. ಅಲ್ಲಿ ಗೇಟ್ ಎಂಟರ್ ಆಗ್ತಾ ಇದ್ದೀವಿ. ಇವಳು ಇಡೀ ನಮ್ಮ ಮದ್ವೆ ಆಗಿದ್ದು ಶಿರಾಲಿ, ಉತ್ತರ ಕನ್ನಡ. ಅಲ್ಲಿಂದ ಮನೆ ಬರ್ಬೇಕು 1 hour ಬೇಕು. ಅದೇನಾಯ್ತು, ಕಾರಲ್ಲಿ ಕೂತ್ಕೊಳ್ಳೋ ವರ್ಷ ಅಪ್ಪ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ. ನನ್ಗದ ಆಗಲ್ಲ. ಅಮ್ಮ ಯಾವತ್ತು ನಾನೀಗ ಹೊನ್ನಾರಕ್ಕೆ ಹೋಗಿ ವಾಪಸ್ ಬರ್ಬೇಕಿದ್ರು ಅವ್ರು ಅಳ್ತಾ ಇರ್ತಾರೆ, ನಾಳೆ ಹೋಗಿ ಬರ್ಬೇಕಿದ್ರು ಅಳ್ತಾನೆ ಇರ್ತಾರೆ. ಅಂದ್ರೆ ಅವ್ರು ಯಾವತ್ತು ಹಾಗೆ ಮಗಳು ದೂರ ಹೋಗ್ತಾ ಇದ್ದಾಳೆ ಅಂತ. ಅಪ್ಪ ಅಪರೂಪಕ್ಕೆ ಆಯ್ತಾ. ಆಗ ಆ ಮದ್ವೆ ಆದ ನಂತರ ಅಪ್ಪ ತುಂಬಾ ಅಳ್ತಾ ಇದ್ರು, ಅಂತ ಕಣ್ಣೆಲ್ಲ ಕೆಂಪಾಗಿತ್ತು. ಅದನ್ನ ನೋಡಿ ಒಂಥರ ಬೇಜಾರು. ಇವ್ರ ಮನೆಯವ್ರ ಗಲಾಟೆ, ಹೋಗೋಣ ಅಂದ್ರೆ ಹೋಗೋಣ ಲೇಟ್ ಆಯ್ತು ಅಂತ. ನನ್ಗೆ ಇವ್ಗೆ ಎಂತ ಇದು ಅಂತ. ನಾನ್ ಬರೋದಿಲ್ಲ ಮನಸ್ಸಲ್ಲಿ, ನಾನು ಬರೋದಿಲ್ಲ, ಇವ್ರು ಬೇಕಾದ್ರೆ ಹೋಗ್ಕೊಳ್ಳೆ ಅದು ನಂಗೆ ಅಂತ ಹಾಗೆ ಆಯ್ತಾ. ಆಮೇಲೆ ನಾನು ಕಾರಲ್ಲಿ ಕೂತ್ಕೊಂಡು ಕೂಡ ಇವ್ರ ಜೊತೆ ಮಾತಾಡಿಲ್ಲ, ನಾನು ಒಬ್ಳೆ ಅಳ್ತಾ ಇದ್ದೀನಿ. ಇವ್ರು ಸಮಾಧಾನ ಮಾಡ್ಲಿಕ್ಕೆ ಬರ್ತಿದಾರೆ, ನಾನು ಹಿಂಗ್ ಮಾಡ್ತಾ ಇದೀನಿ. ಅಂದ್ರೆ ಬೇಡ ನೀನ್ ಮಾಡೋದು ಸಮಾಧಾನ, ನಾನೊಂಥರ ಹೆಂಗಿದ್ದೆ ಅಂದ್ರೆ ಕಾರಲ್ಲಿ ಎಂತ ಮಾತಾಡ್ಬೇಕಂತ ಗೊತ್ತಿಲ್ಲ ನನ್ಗೆ. ಆಯ್ತಾ, ಇವಳು ಪಕ್ಕದಲ್ಲಿ ಕೂತಿದ್ದಾಳೆ, ನನ್ ತಲೆಯಲ್ಲಿ ಬೇರೆನೇ ಓಡ್ತಾ ಇದೆ. ಏನಕ್ಕೆ ಇವಳು ಇಡೀ ಮದುವೆ ಇವೆಂಟ್ ಅಲ್ಲಿ ನೆಗಾಡೇ ಇಲ್ಲ ಫುಲ್ಲು. ಆಮೇಲೆ ಈ ತಿನ್ಸೋದಿರುತ್ತಲ್ಲ, ಅದು ಲಡ್ಡು ತಿನ್ಸೋದು ಏನೋ ಇರುತ್ತಲ್ಲ ಶಾಸ್ತ್ರ, ಅವಾಗ್ಲೂ ನನ್ ಬಾಯಲ್ಲಿ ಹಿಂಗ್ ತುರ್ಗಿದಾಳು ಅವಳು. ಅಂದ್ರೆ ಫೋರ್ಸ್ಫುಲ್, ಬೇಕಾದ್ರೆ ನೀನ್ ತಿನ್ಕೋ, ನಿನ್ ಸುದ್ದಿಗೆ ಬರೋದೇ ಇಲ್ಲ ನಾನು ಅಂತ. ಇಡೀ ಕಾರಲ್ಲಿ 1 hour ಏನು ಮಾತಾಡಿಲ್ಲ. ಆಮೇಲೆ ಮನೆಗ್ ಬಂದು ಈ ಗೇಟ್ ಓಪನ್ ಮಾಡ್ಬೇಕಾದ್ರೆ ಫುಲ್ ಸಿಟ್ಟಲ್ಲಿದ್ದಾಳೆ. ನನ್ನ ಫ್ರೆಂಡ್ ಇದೆಲ್ಲ ತರ್ಸಿಟ್ಟಿದ, ಕ್ರ್ಯಾಕರ್ಸ್ ಇದೆಯಲ್ಲ ಅದೆಲ್ಲ ತಂದು ಒಬ್ಬ ಫ್ರೆಂಡ್ ಹಿಂಗ್ ಹೊಡಿತಾ ಇದ್ದಾನೆ. ಇವಳು ಹಿಂಗ್ ಮಾಡಿ ನನ್ ಸುದ್ದಿಗ್ ಬಂದ ಜಾಗ್ರತೆ ಅಂತ ಹಿಂಗ್ ಮಾಡಿ ನನ್ನ ಫ್ರೆಂಡಿಗೆ ಅವನು ರಾತ್ರಿ ಸಿಗ್ತಾನೆ. ಅದೇ ಅದನ್ನ ಅಲ್ಲೇ ಬಿಟ್ಟು ಓಡೋದಿದ್ದಾನೆ. ಈ ತರ ಸೀನು. ಆಮೇಲೆ ಅದು ಈ ಒದಿಯ ಶಾಸ್ತ್ರ ಇರುತ್ತಲ್ಲ, ಅದು ಫುಟ್ಬಾಲ್ ತರ ಒದ್ದು ನಮ್ಮ ಹಾಲ್ ಆಲ್ಮೋಸ್ಟ್ ಎಂಡ್ ತನಕ ಹೋಗಿದೆ ಅದು ಅಕ್ಕಿ ಕಾಳೆಲ್ಲ. ಅದಕ್ಕೇನಾಯ್ತು, ಇನ್ನೂ ಮಜಾ ಇದೆ. ನನ್ನ ತಮ್ಮ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರೇನ್ ಮಾಡಿದಾರೆ ಗೊತ್ತಾಗ್ಬಾರ್ದು ಅಂತೇಳಿ ನಮ್ ಬೆಡ್ ಕೆಳಗಡೆ ಒಂದು ಇದಿದೆ, ಪ್ಲೈವುಡ್ ಶೀಟ್ ತೆಗೆದ್ರೆ ಕೆಳಗಡೆ ಎಲ್ಲ ಸಾಮಾನು ಇಡಕ್ಕಾಗತ್ತೆ. ಅವ್ರೇನ್ ಮಾಡಿದಾರೆ, ಪ್ಲೈವುಡ್ ಶೀಟ್ ತೆಗೆದು ಬರೀ ಹಾಸಿಗೆ ಮಾತ್ರ ಇಟ್ಟಿದ್ದಾರೆ. ಅದೀಗ ಅಲ್ಲಿ ಹೋಗಿ ಕೂತ ಸೀದಾ ಒಳಗಡೆ ನಾವು ಆ ತರ ಸೆಟ್ ಮಾಡಿದೀವಿ. ನಂಗೆ ಗೊತ್ತಿಲ್ಲ. ಎಲ್ಲ ಆಯ್ತು, ದೇವ್ರ ಪೂಜೆ ಎಲ್ಲ ಆಯ್ತು. ಇವಳದ್ದು ದೊಡ್ಡ ಸೂಟ್ ಕೇಸ್ ಇತ್ತಲ್ಲ, ಹಿಂಗ ಬರ ಹೇಳ್ಕೊಂಡ್ ಬಂದು ರೂಮಿಗೆ ಬಂದು
ಏನ್ ಮಾಡಿದಾರೆ, ಇವಳು ಕೂತ್ಕೊಳ್ಳಿಲ್ಲ ಬೆಡ್ ಮೇಲೆ, ಆ ಸೂಟ್ ಕೇಸ್ ತೆಗೆದು ಸಿಟ್ಟಲ್ಲಿ ಬೆಡ್ ಮೇಲೆ ಹಾಕಿದಾರೆ, ಅದು ಸೀದಾ ಕೆಳಗೋಯ್ತು. ಅದು ನೋಡಿ ಅವಳು ಪಿತ್ತ ಇನ್ನು ನೆತ್ತಿಗೆ ಲಾಸ್ಟಿಗೆ ಬಂದು ಅವಳು ನನ್ನ ಹತ್ರ ಫುಲ್ ಫಸ್ಟ್ ಮಾತಾಡಿದ್ದವಳು, ಅಂದ್ರೆ ಇಡೀ ಕಾಲಲ್ಲಿ ಮಾತಾಡಿಲ್ಲ, ಏನು ಮಾತಾಡಿಲ್ಲ, ಎಲ್ಲೂ ಮಾತಾಡಿಲ್ಲ. ಮನೆಗ್ ಬಂದ ಅವಳು ನಂಗೆ ಫಸ್ಟ್ ಮಾತಾಡಿದ್ದು, ನಾನು ಫುಲ್ ಶಾಕ್ ಅಲ್ಲಿ ಇದ್ದೇನೆ ಆಯ್ತಾ, ಹಿಂಗ್ ಮಾಡ್ಕೊಂಡು, ನೀನು ನನ್ನ ಲೈಫ್ ಇದು ವಿಲನ್. ಇದು ಫಸ್ಟ್ ಡೈಲಾಗ್ ಅವಳು ಹೇಳಿದ್ದು. ಆಕ್ಚುಲಿ ಮದ್ವೆ ಆಗಿ ಇಡೀ ಹಾಲಲ್ಲಿ ಮಾತಾಡಿಲ್ಲ ಅವಳು, ಮದ್ವೆ ಶಾಸ್ತ್ರದಲ್ಲೂ ಮಾತಾಡಿಲ್ಲ, ಬೆಳಗಿಂದ ಒಂದು ಮಾತಾಡಿಲ್ಲ ನನ್ನ ಹತ್ರ. ಮದ್ವೆ ಆದ ನಂತರ ಫಸ್ಟ್ ಡೈಲಾಗೆ ಅದು ಸಂಜೆ ಮನೆಗೆ ಹೋದ ನಂತರ ಅದು ಎನೌನ್ಸ್ ಆಯ್ತು ಅವಳು ಕೋಪ, ಅದ್ರದ್ದು ಒಳಗೋಯ್ತಲ್ಲ ಸೂಟ್ ಕೇಸ್ ಹಾಕಿದಾಗ, ಇದೇನೋ ಮಾಡಿದಾರೆ ಇವರು ಅಂತೇಳಿ, ನನ್ನ ಲೈಫ್ ಇದು ವಿಲನ್ ಅಂತ ಹೇಳಿ ಅಷ್ಟು ಡೈಲಾಗ್ ಹೇಳಿ, ಆಮೇಲೆ ಅವಳಿಗೆ ಸಮಾಧಾನ ಆಗ್ಲಿಕ್ಕೆ ಇನ್ನೂ 3 days ತಗೊಂಡಿದ್ದಾರೆ. ಅಲ್ಲಿ ತನಕ ಆಯ್ತಾ, ಅಲ್ಲಿ ತನಕ ಇವ್ರು ತಮ್ಮನ ಜೊತೆ ಎಲ್ಲ ಭಾರಿ ಕ್ಲೋಸ್, ಅವ್ನ್ ಸಿಕ್ಕಾಪಟ್ಟೆ ಗಮ್ಮತ್ ಮಾಡ್ತಾನೆ ಆಯ್ತಾ. ಮದ್ವೆ ಆದ್ಮೇಲೆ ಇದಿತ್ತು, ರಿಸೆಪ್ಷನ್ ಇತ್ತು. May 28ಗೆ ಮದ್ವೆ, 31st ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ದಿನ ಏನಾಯ್ತು, ಥ್ಯಾಂಕ್ ಯು ನೆನ್ಪು ಮಾಡಿದ್ದು. ಯಾಕಂದ್ರೆ ನೆಕ್ಸ್ಟ್ ಅದೇ ಕ್ವಶನ್ ಬಂದ್ರೆ ಈಗ ಆನ್ಸರ್ ಮಾಡಿದ್ದೀನಿ. ಕ್ಯಾಮರಾಮನ್ ಹಿಂದ್ಗಡೆ, ಕ್ಯಾಮರಾಮನ್ ನಮ್ ಗೌತಮ್ ನಾವ್ಡ ಆಗಿದ್ರು, ಅದ್ರ ಹಿಂದೆ ನನ್ನ ಮೈದ್ನ ನಿಂತಿದ್ದಾನೆ, ನಾವಿಬ್ರು ಇಲ್ಲಿ ಆಯ್ತಾ. ಅವನು ಇಲ್ಲಿ ಅಂತ ಮಾಡ್ತಾನೆ ಕ್ಯಾಮ್ರಾ ಹಿಂದ್ಗಡೆ ಹೋಗ್ಬಿಟ್ಟು, ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು, ನಾನು ನಗಾಡ್ತೀನಿ ಅದಕ್ಕೆ. ಇವ್ರು ಸರಿ ನಿಂತ್ಕೊಳಕ್ ಆಗೋದಿಲ್ವಾ, ಇವ್ರಂದ್ರೆ ಬೈತಾ ಇದಾರೆ, ನನ್ಗ್ ಗೊತ್ತಾಗತ್ತೆ, ಅದ್ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ, ಸರಿಯಾಗಿ ನಿಂತ್ಕೊಂಡ್ರೆ ಗೊತ್ತಾಗೋದಿಲ್ಲ ನಿಂಗೆ ಅಂತ ನಗಾಡೋದಲ್ಲ. ಅಷ್ಟು ಗೆಸ್ಟ್ ಕೊಡ್ತಾರೆ ಅಂತ. ಏನಾಗಿದೆ ಗೊತ್ತಾ, ವಿಡಿಯೋನು ಶೂಟ್ ಆಗಿದೆ ಅಲ್ಲ, ಇವಳೇನಂದ್ರೆ ಎಲ್ಲ ಮಾಡ್ತಿದ್ದಾಳೆ, ಹಿಂತಿರ್ಗೋದು ಮುಂತಿರ್ಗೋದು, ಅವಳನ್ನ ನೋಡ್ಕೊಂಡು ಹಿಂಗ್ ಅನ್ನೋದು ಎಲ್ಲ ಆಗ್ತಾ ಇದೆ, ಅದೆಲ್ಲ ವಿಡಿಯೋದಲ್ಲಿ ಬರ್ತಾ ಇದೆ. ಎಲ್ಲಿ ತನಕ ಆಗಿದೆ ಅಂದ್ರೆ, ಒಬ್ರು ಪಾಪ ಒಂದ್ ಹೆಂಗ್ಸು ಬಂದು ಇವಳಿಗೆ ಸೆಕೆಂಡ್ ಕೊಟ್ಟು ಹ್ಯಾಪಿ ಮ್ಯಾಡ್ ಲೈಫ್ ಹಿಂಗ್ ಹೋಗ್ಬೇಕಾರೆ ಬಂದಿದ್ದಾಳ, ಅದು ರೆಕಾರ್ಡ್ ಆಗಿದೆ ವಿಡಿಯೋದಲ್ಲಿ. ನಾನು ಇದೆಲ್ಲ ಆಗಿ, ಯಾಕಂದ್ರೆ ನಮ್ಮ ವಿಡಿಯೋಗ್ರಾಫರ್ ನೆಕ್ಸ್ಟ್ ಲೆವೆಲ್ ಇದ್ದ ಪಾಪ ಅವನು, ಅಲ್ಲಿ ಇಬ್ರು ವಿಡಿಯೋಗ್ರಾಫರ್ ಕರೆದಿದ್ವಿ ಮದ್ವೆಯಲ್ಲಿ. ಆ DVD ನಮ್ಗೆ ಸಿಕ್ಕಿದ್ದು 3 ವರ್ಷದ ನಂತರ. ಅವಾಗ DVD ಕಾನ್ಸೆಪ್ಟೇ ಹೋಗಿದೆ, ಪ್ಲೇ ಮಾಡಕ್ DVD ಪ್ಲೇಯರ್ ಇಲ್ಲ ಅವಾಗ, ಆ ತರ ಸಿಚುವೇಶನ್. ಆಮೇಲೆ ಇಲ್ಲಿದು ಹಾಗೆ ವಿಡಿಯೋ ನೋಡಿದಾಗ ಅವಳಿಗೆ ತೋರಿಸ್ತೀನಿ ನಾನು ಇವಾಗ್ಲೂ ಕೆಲವೊಂದ್ಸಲ, ನೋಡು ನೀನೇನು ಅವಸ್ಥೆ ಮಾಡಿದ್ದೆ ಅದೇ, ಇವಾಗ ನಗು ಬರುತ್ತೆ ಅವಳಿಗೆ. ಮದ್ವೆ ಮುಂಚೆ ಮಾತಾಡಿದ್ಲು ಫೋನಲ್ಲಿ, ತುಂಬಾ ಕಡಿಮೆ. ಅದೆಂತಾಯ್ತು, ಫಸ್ಟ್ ಹೇಗೋ ನನ್ನ ಮಾವನ ಮಗ್ಳಿಗೆ ಬಂದಿತ್ತಲ್ಲ, ಅದ್ರ ನಂತರ ಇವ್ರ ನಂಬರ್ ನನಗ್ ಸಿಗ್ಲಿಲ್ಲ. ಇವ್ರು ಫೇಸ್ಬುಕ್ ಅಲ್ಲೆಲ್ಲ ಇದ್ರು. ಜಾತಕದೊಟ್ಟಿಗೆ ನನ್ನ ತಂದೆಯವ್ರ ಜಾತಕ ಕೊಡ್ಲಿಕ್ಕೆ ಹೋದಾಗ ನನ್ನ ಫೋಟೋ ತಗೊಂಡೋಗಿದ್ದಾರೆ, ನನ್ನ ಜಾತಕ ತಗೊಂಡೋಗಿದ್ದಾರೆ, ಬಟ್ ಹುಡುಗನ ಜಾತಕ ಬರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ಇದ್ದಾನೆ ನೋಡ್ಕೊ ಅಂತ. ಆಯ್ತಾ, ನಾನು ನನ್ನ ಮೊಬೈಲ್ ಇಂದ ನಾನ್ ಯಾಕೆ ನೋಡ್ಕೊಳ್ಬೇಕು, ಇವನನ್ನ ಯಾರನ್ನೋ ನಾನ್ ಯಾಕೆ ಫಾಲೋ ಮಾಡ್ಬೇಕು, ಹಿಂಗೆ ನನ್ನ ತಮ್ಮನ ಮೊಬೈಲ್ ಇಂದ ನೋಡ್ದೆ. ಆಯ್ತಾ, ನೋಡ್ದೆ, ಓಕೆ, ಸರಿ ಆಯ್ತು ಅಂತ ಒಪ್ಪಿಗೆ ಇರ್ಲಿಲ್ಲ ನಂಗೆ. ಆಮೇಲೆ ಇವರು ಅದೇ ಟೈಮಲ್ಲಿ ಬೆಂಗಳೂರಿಗೆ ಹೋಗಿದ್ರು. ನಾನು ಇವ್ರ ತಂದೆಯವ್ರ ಜೊತೆ ಸಿಕ್ಕಾಪಟ್ಟಿ ಕ್ಲೋಸ್. ನಾನು ಅಂದ್ರೆ ಅವ್ರ ಜೊತೆ ಗಂಟೆಗಟ್ಲೆ ಮಾತಾಡ್ತಿದ್ದೆ. ಸೋಮವಾರ ಇವ್ರು ಬೆಳಿಗ್ಗೆ ಬಂದಿದ್ದಾರೆ. ಇವ್ರು ಫೋನ್ ಮಾಡಿದ್ದಾರೆ ಅವ್ರ ತಂದೆಯವ್ರ ಮೊಬೈಲಿಂದ ನನ್ನ ತಂದೆಯವ್ರ ಮೊಬೈಲಿಗೆ. ನನ್ನ ನಂಬರ್ ಯಾರಿಗೂ ಕೊಟ್ಟಿರ್ಲಿಲ್ಲ ನಾನು. ಆಯ್ತಾ, ಇವರು ಫೋನ್ ಮಾಡಿದ ತಕ್ಷಣ ನಿಂದೊಂದು ನಂಬರ್ ನನ್ ಕಳ್ಸು ಅಂತ. ಸರಿ ಅಂದೆ ನಾನು, ಅಷ್ಟೇ. ಸರಿ ಅಂತ ಹೇಳಿದ್ದು ಬೆಳಿಗ್ಗೆ 9 ಅಷ್ಟೇ. ಸಂಜೆ ವಾಪಸ್ ಇವ್ರದ್ದು ಫೋನ್ ಬಂದಿದೆ. ಅವಳಿಗೆ ಒಂದು ಫೋನ್ ನಂಬರ್ ಕಳಿಸ್ಲಿಕ್ಕೆ ಹೇಳಿದ್ದೆ ಮಾಮ, ಇನ್ನೂ ಬಂದಿಲ್ಲ ಅಂತ ನನ್ನ ತಂದೆಯವರಿಗೆ. ನನ್ನ ತಂದೆಯವರು ಭವ್ಯ ಫೋನ್ ನಂಬರ್ ಅಂತ ಕಳಿಸ್ಲಿಲ್ಲ ಅಂತ ಅವರು. ಆಯ್ತಾ, ನಾನು ಇವನಿಗೆ ಯಾಕೆ ಕಳಿಸ್ಬೇಕು ನನ್ನ ನಂಬರನ್ನ ಅಂತ ನಾನು. ಅಂದ್ರೆ ಇವನ್ ಯಾರು ಬೇರೆಯವರು, ನಾನು ಯಾಕೆ ಕಳಿಸ್ಬೇಕು ಇವನಿಗೆ ಅಂತ. ಆಮೇಲೆ ಹೋಗ್ಲಿ ಅಂತ ಒಂದು ಕಳಿಸ್ದೆ, ಹಾಯ್ ಅಂತ. ಆಯ್ತಾ, ಅಲ್ಲ ಇದು ಮಜಾ ಇದೆ. ಆಕ್ಚುಲಿ ಏನಂದ್ರೆ ಇದೆಲ್ಲ ಪ್ಲಾನೇ ಮಾಡಿಲ್ಲ. ಆಕ್ಚುಲಿ ನನ್ನ ಎಂಗೇಜ್ಮೆಂಟ್ ಆಗತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಆ ತರ ಸಿಚುವೇಶನ್ ಅಂದ್ರೆ ಒನ್ ಆಫ್ ದ ಅಕ್ವೈಂಟೆನ್ಸ್ ಅಂದ್ರೆ ಜಾತಕ ಬಂದಿದೆ, ಇದು ಆಗತ್ತೆ ಇಲ್ಲ ಗೊತ್ತಿಲ್ಲ. ಅಂದ್ರೆ ಆ ಟೈಮ್ ಹಾಗೆ ಅಲ್ಲ, ಮದ್ವೆದು ಜಾತಕ ಬರ್ತಿರುತ್ತೆ, ಕೆಲವು ಸೆಟ್ ಆಗತ್ತೆ, ಕೆಲವು ಸೆಟ್ ಆಗಲ್ಲ, ಈ ತರ ಸೀನ್. ನಾನೇನಂದ್ರೆ ನಂಗೆ
ಫಸ್ಟ್ ಆಫ್ ಆಲ್ ಆ ಕಡೆದ ಹುಡುಗಿನೇ ಬೇಡ ಅಂತೇಳಿ. ಯಾಕಂದ್ರೆ ನನ್ಗೆ ಒಂದು 3 ಜಾತಕ ಬಂದಿತ್ತು ಅದೇ ಸೈಡಿಂದ, ಹೊನ್ನಾವರ ಆ ಕಡೆ ಸೈಡಿಂದ ಬಂದಿದ್ದು. ಅದು ಯಾವ್ದೂ ಆಗಿಲ್ಲ. ಇಲ್ಲ ಜಾತಕ ಕೂಡ್ ಬರಲ್ಲ, ಇಲ್ಲ ಅಲ್ಲಿಂದ ರಿಜೆಕ್ಷನ್ ಆಗೋದು, ಇಲ್ಲ ಏನೋ ಒಂದು ಇಶ್ಯೂ ಆಗೋದು. ಇದಾಗಿ ನಂಗೆ ಲಾಸ್ಟಿಗೆ ಆ ಸೈಡ್ ಹುಡುಗಿ ಬೇಡ ಅಂತೇಳಿ. ನನ್ನ ಅಪ್ಪನ ಫ್ರೆಂಡ್ ಏನಂದ್ರೆ ಅಲ್ಲಿದೇ ಜಾತಕ ತೋರಿಸೋದು, ವಾಪಸ್ ಹೊನ್ನಾವರ ಕುಮಟ ಆ ಕಡೆ ಹಳದಿಪುರ ಬಿಟ್ರೆ ಬೇರೆ ಸೀನೆ ಇಲ್ಲ ಇರೋದು. ಧಾರೇಶ್ವರದೊಂದು ಬಂದಿದೆ ನನ್ಗೆ. ಅದ್ರ ಜಗತ್ತಲ್ಲಿ ಹುಡುಗಿರೇ ಇಲ್ವಾ ಬೇರೆ ಕಡೆಯಿಂದ, ಆ ಕಡೆಯಿಂದ ಅದೇ ನಾನು ಹೇಳೋದು. ಲಾಸ್ಟಿಗೆ ನಂಗೆ ಏನಂದ್ರೆ ಹೊನ್ನಾವರದ ಹುಡುಗಿ ಬೇಡ ಅನ್ನೋ ಸಿಚುವೇಶನ್ ಬಂದಿದ್ದೆ ನಾನು. ಇವಳದ್ ಫೋಟೋ ಬಂತು, ಫೋಟೋ ಹಂಗ ಅಂತಿದೆ. ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅದೊಂದು ಮೊಬೈಲಲ್ಲಿ ಫೋಟೋ ತಕೊಂಡು ತಮ್ಮನಿಗೆ ತೋರಿಸ್ದೆ, ಹುಡುಗಿ ಹೆಂಗಿದ್ದಾಳೆ ನೋಡು. ಅಯ್ಯೋ ನಂಗೆ ಏನ್ ಕೇಳ್ತೀನಿ, ನೀ ಮದುವೆ ಆಗೋದು ನಿಂಗೆ ಇಷ್ಟ ಅಂದ ಅವನು ಡೈರೆಕ್ಟ್ ಆಗಿ. ನಾನು ನೋಡೋಣ ಅಂತೇಳಿ ಬಂದು ಒಂದು ಫೋನ್ ನಂಬರ್ ಕೇಳಿದ್ದೀನಿ ಬೆಳಗ್ಗೆ 9 ಗಂಟೆಗೆ. ಇಡೀ ದಿನ ವೆಯ್ಟ್ ಮಾಡಿದ್ದೀನಿ, ಫೋನ್ ನಂಬರ್ ಇವಳು ಕಳಿಸೇ ಇಲ್ಲ. ಆಯ್ತಾ, ಸಂಜೆ ನಾನು ಕ್ಲಾಸ್ ಎಲ್ಲ ಮುಗಿಸಿ ಸಂಜೆ ಮನೆಗೆ ಬಂದು ಡೈರೆಕ್ಟ್ ಅಪ್ಪಂಗೆ ಹೇಳಿದ್ದು, ಅಪ್ಪ ಇನ್ಮೇಲೆ ಆ ಸೈಡು ಹುಡುಗಿ ನಂಗೆ ಬೇಡ, ಅವ್ರಿಗೊಂದು ಮರ್ಯಾದೆ ಇಲ್ಲ, ಮಾನ ಇಲ್ಲ, ಏನಿಲ್ಲ. ಬೆಳಗ್ಗೆ ಫೋನ್ ನಂಬರ್ ಕೇಳಿದೀನಿ, ಇನ್ನೂ ಪುರ್ಸತ್ತಾಗಿಲ್ಲ ಅಂತ ಹುಡುಗಿ ನನ್ಗೆ ಯಾಕೆ ಅಂತೇಳಿ ನಾನು ಜಗಳ ಮಾಡಿ ಕೂತಿದ್ದೀನಿ ಮನೇಲಿ. ಆಯ್ತಾ, ಬೇಡ ಅಂತೇಳಿ. ಅದಕ್ಕೆ ಅಪ್ಪ ಹೇಳಿದ್ರು, ಸರಿ ನಿನ್ನಿಷ್ಟ, ನಾವು ಇನ್ನೇನು ಮಾಡಕ್ಕಾಗಲ್ಲ ಹಾಗೆ ಅಂತ ಅವ್ರು ಹೇಳಿದ್ರು. ಸರಿ ನಿಂಗೊಂದು ಕೆಲಸ ಮಾಡ್ತೀನಿ, ಹುಡುಗಿದ ಅಪ್ಪನ ನಂಬರ್ ಇದೆ, ನೀನೇ ಮಾತಾಡೋ ಅಂದ್ರು. ಆ ನಂಬರ್ ಕೊಟ್ಟ ನಂತರ ನಾನು ಆಕ್ಚುಲಿ ಸಿಟ್ಟಲ್ಲಿ ಹೇಳಿದ್ದೀನಿ, ಮಾಮ ಅವರು ನಂಬರ್ ಕೊಡಿ ಅಂತ ಹೇಳಿದ್, ಇನ್ನೂ ಕೊಡ್ಲಿಲ್ಲ ಯಾಕೆ ಅಂತ ಕೇಳಿದಾಗ ಆಗ ಅವರು ಇವಳಿಗೆ ಬೈದ್ರು. ಆಯ್ತಾ, ಇದು ಆಗಿದ್ದು ಸೋಮವಾರ. ಮಂಗಳವಾರ ಇವಳು ನನ್ನ ಹತ್ರ ಒಂದೇ ದಿನ ಮಾತಾಡಿದ್ದು. ಮಂಗಳವಾರ ಹೆಂಗ್ ಹೇಳಿದಾಳಂದ್ರೆ, ಗುರುವಾರ ಇವಳನ್ನ ನೋಡೋದು ಹೋಗೋದಂತ ಆಯ್ತು ಸೀನ್. ಜಸ್ಟ್ 2 days ಅಲ್ಲಿ ಇವಳು ನಂಗೆ ಸಂಜೆ ಕಾಲ್ ಮಾಡಿ ಏನ್ ಹೇಳಿದಾಳೆ, ಎಲ್ಲಾರು ಬಂದು ಪ್ರೈಮ್ ಮಿನಿಸ್ಟರ್ ಯಾರು, ಚೀಫ್ ಮಿನಿಸ್ಟರ್ ಯಾರು, ಅದ್ಯಾರು ಇದ್ಯಾರು ಅಂತೆಲ್ಲ ಕೇಳಿದ್ರೆ ಅಲ್ಲೇ ರಿಜೆಕ್ಟ್ ಮಾಡ್ತೀನಿ ಅದು ಡೈರೆಕ್ಟ್ ಫೋನಲ್ಲಿ. ನೀ ಹಾಡ್ ಹೇಳು, ಅದು ಹೇಳು, ಇದು ಹೇಳು, ಅದೆಲ್ಲ ಆಗುದಿಲ್ಲ ನನಗೆ. ಡೈರೆಕ್ಟ್ ಹಂಗೆ ಹೇಳಿದ್ರು. ಆಯ್ತಾ, ಇದಾದ ನಂತರ ನೆಕ್ಸ್ಟ್ ಏನಂದ್ರೆ, ಎಲ್ಲಾದ್ರೂ ಒಪ್ಪಿಗೆ ಆದ್ರೆ ಸೆಟ್ ಆದ್ರೆ, ಇದು ಫೆಬ್ರವರಿ ಟೈಮ್, ಏಪ್ರಿಲ್ ಅಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ, ಆಮೇಲೆ 6 months ಗ್ಯಾಪ್ ಬೇಕು ನಂಗೆ ಮದುವೆಗೆ. 6 months ನಂತರ ಮದುವೆ ಅಂದ್ರೆ ನಾನು ಅಂದ್ಕೊಂಡು ಓಕೆ, ಏಪ್ರಿಲ್ ಮೇ ನಾನು ಬ್ಯುಸಿ ಇರ್ತೀನಿ ಕ್ಲಾಸಸ್ ಅಂದ್ರೆ. ಒಳ್ಳೇದಾಯ್ತು. ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತೀನಿ. ಆಯ್ತು, ಓಕೆ, ನಂಗೆ ಬೇಕಾದಂಗೆ ಸೆಟ್ ಆಯ್ತು ಅಂದೇಳಿ ಎಲ್ಲ ಆಯ್ತು. ಇವಳನ್ನ ನೋಡಕ್ ಹೋಗ್ಬೇಕಲ್ಲ. ನಾನು ಎಲ್ಲಿ ಮಜಾ ಅಂದ್ರೆ, ನನ್ಗೂ ಹಂಗೆ ಫುಲ್ ಟಗ್ ಆಫ್ ವಾರ್ ಆಗ್ತಾ ಇದೆ ಒಳಗಿಂದಲೇ ನಮ್ದು. ನಾನೇನ್ ಮಾಡಿದೀನಿ, ನಮ್ಮ ಪರಿಚಯದವ್ರ ಹತ್ರ ಇವಳಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ ಅಂದ್ರೆ ಒಂದು ಒಳ್ಳೆ ವಾಚ್. ಆಯ್ತಾ, ವಾಚ್ ತಕೊಂಡು ನೋಡು ಹೋಗ್ಬೇಕಾರೆ ಒಂದು ಒಳ್ಳೆ ವಾಚ್. ಅದು ಯಾವ ಕಂಡೀಷನ್ ಮೇಲೆ, ವಾಪಸ್ ತಗೋತೀರಲ್ಲ ಅಂದಿರಿ. ಎಲ್ಲಾರು ಹುಡುಗಿ ಸೆಟ್ ಆಗಿಲ್ಲ ಅಂದ್ರೆ ವಾಚ್ ಇಟ್ಕೊಂಡು ನಾನೇನು ಲೇಡೀಸ್ ವಾಚ್ ಅಂದೇಳಿ ಹಂಗೆ ಕೇಳಿದ್ದು ನಾನು. ಇದು ಒಂದು ಫ್ರೆಂಡಿಗೆ ತೋರಿಸಿ ಬರ್ಲಿಕ್ಕಿದೆ, ಎಲ್ಲಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ತಂದು ಕೊಡು. ಆಮೇಲೆ ಇದು ಒಂದು ಡೈರಿ ಮಿಲ್ಕ್ ತಗೊಂಡು ಹೋಗಿದ್ದೆ, ಎಲ್ಲ ಸೀಟ್ ಕೆಳಗಡೆ. ಅಂದ್ರೆ ಸಪೋಸ್ ರಿಜೆಕ್ಟ್ ಆಯ್ತು ಅಂದ್ರೆ ಯಾವ್ದು ಹೊರ ತೆಗಿಲಿಕ್ಕಿಲ್ಲ, ಹಾಗೆ ವಾಪಸ್ ತಗೊಂಡು ಬರೋದು. ಡೈರಿ ಮಿಲ್ಕ್ ನಾನೇ ತಿಂತೀನಿ ಅಂತೇಳಿ ಇಷ್ಟು ಈ ಮೆಂಟಾಲಿಟಿಯಲ್ಲಿ ಹೋಗಿದ್ದೀನಿ ನಾನು. ಎಂತ ಹುಡುಗ ಮರ್ರೆ, ಡೈರಿ ಮಿಲ್ಕ್ ಕೇಳಿಲ್ಲ ವಾಪಸ್ ತಗೊಂತೀರಾ ಅಂತ. ಇಲ್ಲ, ನಾನು ಎಕ್ಸ್ಪೆಂಡ್ ಮಾಡ್ಲಿ ಸುಮ್ನೆ. ಹುಡುಗಿ ಸೆಟ್ ಆದ್ರೆ ಮಾತ್ರ ಅಲ್ಲ, ಇಲ್ಲ ಅಂದ್ರೆ ವಾಪಸ್ ಆ ತರ ಮೆಂಟಾಲಿಟಿ ಇಟ್ಕೊಂಡು ಆಮೇಲೆ ಹೋಗಿದ್ದೀನಿ. ಎಲ್ಲ ಆಯ್ತು. ಅಲ್ಲೇನಾಯ್ತು, ಮಧ್ಯದಲ್ಲಿ ದೊಡ್ಡವ್ರು ಏನ್ ಮಾಡಿದ್ರು, ನೀವು ಹೋಗಿ ಅಲ್ಲಿ ಮಾತಾಡಿ ಬನ್ನಿ ಅಂತ. ಇವ್ರದ್ದು ದನದ ಕೊಟ್ಟಿಗೆ ಇದೆ. ಏನಿಲ್ಲ, ನಾವು ಕೂತ್ ಪ್ಲೇಸ್ ಇಂದ ಹಾರ್ಡ್ಲಿ ಒಂದು 50 meters ಇಲ್ಲ. ಆಯ್ತಾ, ಅಲ್ಲಿ ಹೋಗಿ ಮಾತಾಡಿ ಬನ್ನಿ, ಆರಾಮಾಗಿ ಪ್ರೈವೇಟ್ ಆಗಿ ಮಾತಾಡಿ ಬನ್ನಿ ಅಂತ. ಇವಳು ನನ್ನನ್ನು ಕರ್ಕೊಂಡು ಹೋಗಿದ್ದಾಳೆ. ಟಕ ಅಲ್ಲಿ ಹೋದ್ಲು, ಇದು ನಮ್ ದನದ ಕೊಟ್ಟಿಗೆ ಅಂದ್ಲು. ಇಷ್ಟೇ ಒಂದೇ ಡೈಲಾಗು. ಟಕ ವಾಪಸ್ ಬಂದು, ಎಂತೂ ಮಾತಾಡ್ಲಿಲ್ಲ. ಆಯ್ತಾ, ಈ ಗ್ಯಾಪ್ ಅಲ್ಲಿ ದೊಡ್ಡವ್ರು ಏನ್ ಡಿಸ್ಕಸ್ ಮಾಡಿದಾರೆ ಅಂದ್ರೆ, ಇವಳ ಅಕ್ಕ ಅವಾಗ ಮಲೇಷಿಯಾದಲ್ಲಿ ಇದ್ಲು, ಅವಳು ಮೇಯಲ್ಲಿ ಬರ್ತಿದ್ದಾಳೆ ಇಂಡಿಯಾಕ್ಕೆ. ಒಟ್ಟಿಗೆ ಒಂದೇ ಸಲ ಇದು ಮದ್ವೆ ಮುಗಿಸ್ಬಿಡೋಣ, ಎಂಗೇಜ್ಮೆಂಟ್ ಏನು ಬೇಡ, ಹೂ ಮುಟ್ಸೋ ಕಾರ್ಯಕ್ರಮ ಆಯ್ತು ಫಿಕ್ಸ್. ಆಮೇಲೆ ಡೈರೆಕ್ಟ್ ಮದ್ವೆ. ಇದು ಯಾವಾಗ, ಫೆಬ್ರವರಿ 26 ಫೆಬ್ರವರಿ 26 ಇದು ಡೈರೆಕ್ಟ್. ಮೇ ಅಲ್ಲಿ ಮದ್ವೆ. ಇದು 3 ತಿಂಗಳು ಗ್ಯಾಪ್. ನಾನು ಅಂದ್ರೆ 3 ತಿಂಗಳಲ್ಲಿ ನನ್ಗೆ ಆಕ್ಚುಲಿ ಕ್ಲಾಸಸ್ ಹೆವಿ ಇರುತ್ತೆ ಏಪ್ರಿಲ್ ಮೇ ಅಲ್ಲಿ. ಇನ್ನು ಇನ್ವಿಟೇಷನ್ ಹಂಚೋದು ಅದು ಇದು ಪ್ರಿಪ್ರೇಷನ್ ಎಲ್ಲ ಆಗ್ಬೇಕಲ್ಲ.
ಹಿಂಗ್ ಬರ್ತಿರ್ಬೇಕಾದ್ರೆ ಇವರೆಲ್ಲ ಕುತ್ಕೊಂಡು ಮೇ ಅಲ್ಲಿ ಮದ್ವೆ ಅಂತೇಳಿ ಹೇಳ್ತಾ ಇದ್ದಾರೆ ಆಯ್ತಾ. ನಾನು ಅದಕ್ಕೆ ಅಪ್ಪನ ಹತ್ರ, ಅಪ್ಪ ಇಷ್ಟು ಬೇಗ ಬೇಡ, ಮೇ ಅಲ್ಲಿ ಬೇಡ, ಸೆಪ್ಟೆಂಬರ್ ಅಲ್ಲಿ ಇಟ್ಕೊಳ್ಳ. ಇವಳು ಹೇಳಿದ್ದು ಸೆಪ್ಟೆಂಬರ್ ಆಯ್ತಾ, ಸೆಪ್ಟೆಂಬರ್ ಅಲ್ಲಿ ಇಟ್ಕೊಳ್ಳ. ಅಪ್ಪ ಡೈರೆಕ್ಟ್, ಹುಡುಗಿಗೆ ಪ್ರಾಬ್ಲಮ್ ಇಲ್ಲ, ನಿಂದೆಂತ ಪ್ರಾಬ್ಲಮ್ ಅಂತ ಡೈರೆಕ್ಟ್. ಅದಕ್ಕೆ ನಾನು ಇವಳಿಗೆ ಕೇಳಿದೆ, ನಿಂಗೆ ಮೇ ಅಲ್ಲಿ ಓಕೆನಾ ಕೇಳಿದೆ, ಹೇಳಿ ಎಂತ ಹೇಳಿದ್ವಿ ಹೇಳಿ. ನಂಗಡಿಲ್ಲ, ತೊಂದ್ರೆ ಇಲ್ಲ ಅಂದೆ ನಾನು. ನಂಗೆ ಗೊತ್ತು, ನಾನ್ ಯಾಕೆ ಬಯಸ್ಕೊಳ್ಳೋದು ಎಲ್ಲರ ಮುಂದೆ. ಅಂದ್ರೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ನಾನಂದ್ರೆ ಬೇಡ ಅಂತ ರಾಗಿ ಹೇಳಿದ್ರೆ ನಂಗ್ ಗೊತ್ತು, ನಂಗೆ ಬೀಳತ್ತೆ ಅಲ್ಲಿ. ಹೌದು. ಬೇಕಿದ್ರೆ ಬಯಸ್ಕೊಳ್ಳಿ, ತೊಂದ್ರೆ ಇಲ್ಲ ಅಂದ. ಅದೇ ಹಿಂದಿನ ದಿನ ಫೋನ್ ಅಲ್ಲಿ ನೀನು ಅದು ಕ್ವಶನ್ ಕೇಳೋಂಗಿಲ್ಲ, ಈ ಕ್ವಶನ್ ಕೇಳೋಂಗಿಲ್ಲ, ಏಪ್ರಿಲ್ ಅಲ್ಲಿ ಎಂಗೇಜ್ಮೆಂಟ್, ಸೆಪ್ಟೆಂಬರ್ ಅಲ್ಲಿ ಮದುವೆ ಎಲ್ಲ ಹೇಳ್ದವಳು. ಲಾಸ್ಟಿಗೆ ಮೇ ಅಲ್ಲಿ ತೊಂದ್ರೆ ಇಲ್ಲ. ಅದು ಮಜಾ ಇದೆ. ಇಷ್ಟೆಲ್ಲ ಆಯ್ತಲ್ಲ, ಇಷ್ಟ ಆದ ನಂತರ ಜಸ್ಟ್ ಹೂ ಮುಡ್ಸ್ಕೊಂಡು ಅದೇ ಎಂಗೇಜ್ಮೆಂಟ್, ಮತ್ತೆ ಸಪರೇಟ್ ಎಂಗೇಜ್ಮೆಂಟ್ ಅಂತ ಹೇಳಿಲ್ಲ, ಅಲ್ಲೇ ಅದೇ ದಿನ ಹೂ ಮುಡ್ಸೋ ಶಾಸ್ತ್ರ. ಇನ್ನು ಡೈರೆಕ್ಟ್ ಮದುವೆ ಅಂತ ಆಯ್ತು. ಎಲ್ಲ ಆಗಿ ಒಂದು ಸಣ್ಣ ಫೋಟೋ ಸೆಷನ್ ಎಲ್ಲ ಆಯ್ತು. ಕಾರಲ್ಲಿ ಕೂತು ನಾವು ಇನ್ನು ಅವರದ್ದು ಮೇನ್ ರೋಡ್, ಹೊನ್ನಾವರ ಮೇನ್ ರೋಡ್ ರೀಚ್ ಆಗಿಲ್ಲ. ವಾಚ್ ಅದೇ ಕೇಳ್ಬೇಕಂತಿದ್ದೆ, ವಾಚ್ ಕೊಟ್ರ? ವಾಚ್ ಕೊಟ್ಟೆ. ಹೆಂಗ್ ಕೊಟ್ರಿ? ಎಲ್ಲರ ಮುಂದೆ ಕೊಟ್ರ? ಬಂದ್ರು, ಕೈಗೆ ಹಾಕಿದ್ರು, ಕೊಟ್ರು. ನಾನ್ ಏನ್ ಮಾಡ್ದೆ, ಹಿಂಗ್ ಓಪನ್ ಮಾಡ್ದೆ, ನಾನೊಂದ್ ಸುತ್ತಿದ್ದೆ, ನನ್ ಕಸಿನ್ಸಿಗೆಲ್ಲ ಕೊಟ್ಟೆ. ಇವ್ರಿಗೆ ಕೊಡ್ಲಿಲ್ಲ? ನನಗ್ ನೆನ್ಪಿಲ್ಲ ಕೊಡ್ಲಿಲ್ಲ ಅಂತ. ಮನೆಗೆ ಹೋಗಿ ಫೋನ್ ಮಾಡಿದ್ರು, ನನ್ ಮಾತ್ರ ಕೊಟ್ಟಿಲ್ಲ, ಎಲ್ಲರಿಗೂ ಕೊಟ್ಟೆ ಇಲ್ಲ, ಇನ್ನೊಂದ್ ತಗೊಡ್ಬೇಕಿತ್ತು ನಾನು. ಅದಕ್ಕಿಂತ ಮುಂಚೆ ಒಂದು ಸ್ಟೋರಿ ಇದೆ. ಅಲ್ಲ ಇದು ಎಂತ ಸ್ಟೋರಿ? ಅದೇ ನೀವು ಹೋಗ್ತಾ ಇದ್ರಲ್ಲ, ಇದಾಯ್ತಲ್ಲ, ಇವರು ಇಷ್ಟಾಗಿ ನಾವು ಕಾರಲ್ಲಿ ಕೂತು ವಾಪಸ್ ಮನೆ ಬರ್ಬೇಕು. ಇವ್ರದ್ದೇನಂದ್ರೆ ಒಂದು ಮಣ್ಣಿನ ರೋಡ್ ಇದೆ, ಮಣ್ಣಿನ ರೋಡ್ ಆಗಿ ಒಂದು ನಾರ್ಮಲ್ ರೋಡ್, ಹೈವೇ ಬರೋಕ್ ಇನ್ನೂ ಟೈಮ್ ಇದೆ, 6 ಕಿಲೋಮೀಟರ್ ಹೋಗ್ಬೇಕು. ಇನ್ನು ನಾವು ಮಣ್ಣಿನ ರೋಡ್ ಕ್ರಾಸ್ ಆಗಿ ಇನ್ನು ಬಂದಿಲ್ಲ, ಮೇನ್ ರೋಡ್ ಹಿಂಗ್ ಬರ್ತಾ ಇದೀವಿ. ಇವ್ರ ಅಪ್ಪನ್ ಕಾಲ್ ಬಂತು, ಮಾಮ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ನನ್ನ ಅಪ್ಪನಿಗೆ ಬಂದಿದೆ, 28ಕ್ಕೆ ಮದುವೆ, ಹಾಲ್ ಎಲ್ಲ ಬುಕ್ ಆಗಿದೆ ಶಿರಾಲಿ. ನಾನು ಫುಲ್ ಶಾಕ್ ಅಲ್ಲಿ ಇದ್ದೀನಿ, ಇವ್ರು ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಈ ಗ್ಯಾಪ್ ಅಲ್ಲಿ ನಾವು ಅಲ್ಲಿಂದ ಕಾರಿಂದ ಹೊರಟ ಗ್ಯಾಪ್ ಅಲ್ಲಿ ಭಟ್ರ ಹತ್ರ ಕಾಲ್ ಮಾಡಿ ಮದುವೆ ಡೇಟ್ ಫಿಕ್ಸ್ ಆಗಿ ಹಾಲ್ ಕೂಡ ಬುಕ್ ಮಾಡಿ ಫೋನಲ್ಲೇ ಮಾಡಿದ್ದಾರೆ. ಅದೊಂದು ಮಾತ್ರ ಆಗಿಲ್ಲ, ಮೆನು ಐಟಮ್ ಡಿಸೈಡ್ ಆಗಿಲ್ಲ. ಯಬ್ಬಾ. ಆದ್ರೆ ನೀವ್ ಹೇಳ್ದಂಗೆ ಮಾತಾಡಿದ್ದು ಕಡಿಮೆ. ಅಂದ್ರೆ ಇವಳು ಒಂದು ರೀಸನ್ ಕೊಡ್ತಿದ್ವಿ ಪ್ರತಿ ಸಲ, ಅಲ್ಲಿ ನೆಟ್ವರ್ಕ್ ತುಂಬಾ ಕಡಿಮೆ. ಅವಳದು ಆಲ್ಮೋಸ್ಟ್ ಅಂದ್ರೆ ಫಾರೆಸ್ಟ್ ರೀಜನ್ ಅದು ಇವಳಿರೋದು. ನನ್ಗೆ ಎಷ್ಟೋ ಸಲ ಹೇಳ್ತೀನಿ, ನಿನ್ ಕಾಡಿಂದ ನಾಡಿಗೆ ತಂದಿದ್ದೀನಿ ನೀನ್ ಇಲ್ಲೆಲ್ಲ ಮರದ್ಮೇಲೆ ಇರ್ತಾ ಇದ್ದಲ್ಲ, ಹಳ್ಳಿ ಹುಡುಗಿ ಪ್ಯಾಟೆಗೆ ಬಂದ್ಲು ಅಂತ ಹೇಳ್ತಿರ್ತೀನಿ ನಾನು. ಅಂದ್ರೆ ಆ ತರ ಸೀನ್. ಬಟ್ ಏನಂದ್ರೆ ಇವಳು ಪ್ರತಿ ಸಲ ನಾನು ಕಾಲ್ ಮಾಡಿದಾಗ ರೀಸನ್ ಕೊಡೋದೇನಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ಇಲ್ಲ ಅಂದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದು, ಇವಳದ್ದು ಟಿಕ್ ಮಾರ್ಕೆ ಬರಲ್ಲ, ವಾಟ್ಸ್ಆಪ್ ಅಲ್ಲಿ ಡಬಲ್ ಟಿಕ್ ಮಾರ್ಕ್ ಬರಲ್ಲ. ನಾನು ಈ ಕಾಲ್ ಮಾಡೋದು, ಲಾಸ್ಟಿಗೆ ಕಾಲ್ ಮಾಡಿದಾಗ ಎಲ್ಲೋ ಅಪರೂಪಕ್ಕೆ ಇವಳದ್ದು ನಾಟ್ ರೀಚಬಲ್. ಲಾಸ್ಟಿಗೆ ಇವಳು ಹೇಳೋದು, ನಂಗೆ ಇಲ್ಲಿ ಇಂಟರ್ನೆಟ್ ಇಲ್ಲ ಹಾಗೆ ಹೀಗೆ ಅಂತೆ. ನಾನು ಅದಕ್ಕೆ ಏನ್ ಮಾಡಿದೆ, ನೆಕ್ಸ್ಟ್ ಡೇ ಹೋಗಿ ಒಂದು, ಆಗ BSN ಅಲ್ಲಿ ಇತ್ತು ನಂದು ನಂಬರ್. ಸೊ ನಾನೇನ್ ಮಾಡಿದೆ, 4000 SMS ಒಂದು ಪ್ಯಾಕ್ ಹಾಕೊಂಡೆ. ಅದ್ರಲ್ಲಿ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು SMS ಕಳ್ಸಿದ್ದೆ, ಒಂದೇ ಒಂದು. ಅದೇನಂತ ನೆನ್ಪಿದ್ಯಾ ಸರ್? ಏನ್ SMS? ಅದೇ ಹಾಯ್ ಅಂತಾರ. ಅದಕ್ಕೂ ಇವಳದ್ ರಿಪ್ಲೈ ಇಲ್ಲ, ನಾನು ಹಾಕ್ಸಿದ್ದೆಲ್ಲ ವೇಸ್ಟ್. ಅದ ಅವಳೇ ಆನ್ಸರ್ ಮಾಡ್ಬೇಕು. ಆಕ್ಚುಲಿ ನನ್ಗೆ ಅದ್ರ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಮದ್ವೆಯಲ್ಲಿ ಅಲ್ಲ, ನನ್ಗೆ ಸುಮ್ನೆ ಮೊಬೈಲ್ ಹಿಡ್ಕೊಂಡು ಅದು ಮೆಸೇಜ್ ಮಾಡೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನ್ ಬರೀ ನೋಡೋದು ನನ್ ಕಾಲಿಗೋಸ್ಕರ ಮಾತ್ರ. ಅದು ನನ್ನ ಫ್ರೆಂಡ್ ಹತ್ರ, ನಾನ್ ಶ್ವೇತಾ ಅಂತ ಇದ್ಲು, ಅವಳ ಹತ್ರ ಮಾತಾಡ್ತಿರ್ತಿದ್ದೆ. ಆಮೇಲೆ ಇವ್ರ ಹತ್ರ ನಾನ್ ಹೇಳೋದು, ನಾನು 9:30 ಮಲಗ್ತೀನಿ ಅಂತ. ನನ್ನ ತಂದೆಯವರು ಹಾಗೆ 9:30 ಮಲಗ್ತಾ ಇದ್ರು. ಬಟ್ ನಾನು ಅಮ್ಮನಿಗೋಸ್ಕರ 11 ಗಂಟೆ ತನಕ ಕಾಯ್ತಾ ಟಿವಿ ನೋಡ್ತಾ ಇದ್ದೆ. ನನ್ ಬೆಂಕನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಹೀಗೆ. ಅಂದ್ರೆ ನನ್ಗೇನಂದ್ರೆ ಈಗ್ಲೂ ಯಾರಾದ್ರೂ ನನ್ ಕೇಳಿದ್ರು, ನನ್ ಗಾರ್ಡನ್ ತುಂಬಾ ಇಷ್ಟ. ನಾನು ಇವ್ರಿಗೆ ಏನ್ ಹೇಳೋದಂದ್ರೆ, ಎಲ್ಲಾದ್ರೂ ಒಂದ್ ಜಾಗ ತೆಗೆಸ್ಕೊಟ್ಬಿಡು, ನಾನ್ ಅಲ್ಲೇ ಹೋಗಿ ನನ್ಗೆ ಏನೇನ್ ಬೇಕೋ ಅದನ್ನ ನಾನ್ ಬೆಳ್ಕೊಂಡ್ಬಿಡ್ತೀನಿ, ಹಾಗೆ ಅಂತ ಹುಚ್ಚು ನನ್ಗೆ. ಅಂದ್ರೆ ನನ್ನ ಅಮ್ಮನ ಮನೇಲಿ ಫುಲ್ ತೋಟ. ನೀವು ಹೇಗಿದೆ ಅಂದ್ರೆ, ಮಧ್ಯದಲ್ಲಿ ಒಂದ್ ಮನೆ, ದೊಡ್ಡ ಮನೆ, ಅದ್ರ ನಂತರ ತುಂಬಾ ಎಕರೆ ತೋಟ, ಅದ್ರ ನಂತರ ತುಂಬಾ ಎಕರೆ ಗುಡ್ಡ ಫುಲ್ ಹಾಗೆ. ಅಂದ್ರೆ ನನ್ನ ಮನೆಗೆ ಹೋಗ್ಬೇಕಿದ್ರೆ, ನಮ್ಮ ಮನೆ ಆದ್ಮೇಲೆ ತುಂಬಾ ದೂರದಲ್ಲಿ ಒಂದ್ ಮನೆ, ಹಾಗೆ ಅಂತ ಪ್ಲೇಸ್ ಅಲ್ಲಿ ನಾನು ಬೆಳೆದಿದ್ದು. ನನ್ಗೆ ಇಲ್ಲೇ ಇಲ್ಲ, ಸಿಟಿಗೆ ಬಂದ್ಮೇಲೆ ಒಂಥರ ಅದು. ಆಮೇಲೆ ಮೊಬೈಲ್ ಹಿಡ್ಕೊಂಡು ಸುಮ್ನೆ ಯಾಕೆ ಅಂತ ಚಾಟ್ ಮಾಡೋದೆಲ್ಲ ಇಷ್ಟ ಇರ್ಲಿಲ್ಲ.
ನಾನು ಏನೋ ಮಾಡ್ಲಿಲ್ಲ. ಒಟ್ಟಾರೆ ಮದುವೆ ಮೊದ್ಲು ಒಂಥರ ಇದೇ ಆಗಿಲ್ಲ ನಮ್ದು, ಕಂಪ್ಯಾಟಿಬಿಲಿಟಿ 0. ಇದೊಂದು ಫಿಲ್ಮ್ ಸ್ಟೋರಿ ತರ ಇರುತ್ತಲ್ಲ ಆ ರೀತಿ. ನಿಜಕ್ಕೂ 0. ಸಂಡೆ ಬರ್ತಾ ಇದ್ರು ಪಾಪ. ಅಲ್ಲ 2 ಸಂಡೆ ಹೋಗಿದ್ದೀನಿ, ಇವಳದ್ದು ರೆಸ್ಪಾನ್ಸ್ ಇರಲ್ಲ. ನಾನು ಅಲ್ಲ ಇವಳೇನ್ ಗೊತ್ತಾ, ಇವಳನ್ನ ಮೀಟ್ ಆಗಕ್ ಹೋಗೋದು ನಾನು, ಇವಳ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ ಅಂದ್ರೆ. ಅಲ್ಲಿ ಮನೆಗೆ ಹೋದ್ರೆ ಇವ್ರ ಅಪ್ಪ ಅಮ್ಮ ಚಿಕ್ಕಮ್ಮ ಅವ್ರು ಎಲ್ಲ ಸುತ್ತ ಮಾಡ್ಕೊಂಡು ನನ್ ಸುತ್ತ ಕೂಡ್ಕೊಂಡ್ರೆ ಬೆಳಗಿಂದ ಸಂಜೆ ತನಕ ಇವರೇ ನನ್ನ ಮಾತಾಡ್ಸೋದೈತೆ, ಇವರೇ ನಮ್ಗ ಪ್ರೈವೇಸಿ ಅನ್ನೋದೇ ಇಲ್ಲ. ಕೊಟ್ಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಸರ್, ನಮ್ ಕೊಟ್ಟಿಗೆ ಅಂತ. ಅಲ್ಲ ಆಕ್ಚುಲಿ ಏನಂದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ, ನನ್ಗೆ ಇವನೊಬ್ನ ಜೊತೆ ಮಾತಾಡೋದು ಅದು ನನ್ಗೆ ಇಷ್ಟ. ಅದು ಇಲ್ಲೇ ಇಲ್ಲ, ಸೀನೇ ಇಲ್ಲ ನಮ್ದು ಇಡೀ ಇದ್ರಲ್ಲಿ. ಸೊ 2 ಸಂಡೆ ಹೋದಾಯ್ತು, ಇನ್ನು 3ನೇ ಸಂಡೆ ವೇಸ್ಟ್ ಹೋಗೋದು ಅಂತ ಹೇಳಿ ಹೋಗ್ಲೇ ಇಲ್ಲ. ಆಮೇಲೆ ಹೋಗ್ಲೇ ಇಲ್ಲ. ಆಮೇಲೆ ಮಧ್ಯ ಒಂದ್ಸಲ ಅಪ್ಪನ ಜೊತೆ ಎಲ್ಲ ಒಂದ್ಸಲ ಬಂದಿದ್ವಿ ಹೀಗೆ, ಅದು ಆಯ್ತು. ಡೈರೆಕ್ಟ್ ಮದುವೆಗೆ ನೋಡಿದ್ವಿ ಇವಳನ್ನ. ಆವಾಗ್ಲೂ ಅದೇ ಹೇಳಿದ್ನಲ್ಲ, 0 ಕಂಪ್ಯಾಟಿಬಿಲಿಟಿ. ಮಾತಾಡ್ಸಲ್ಲ, ಮದ್ವೆ ಆಗಿ 3 ದಿನ ತನಕ ಮಾತಾಡಿಲ್ಲ. ನಾನ್ ಫುಲ್ ಕನ್ಫ್ಯೂಷನ್ ಅಲ್ಲಿ, ಓಕೆ ನಾನೆಲ್ಲೋ ಮಿಸ್ಟೇಕ್ ಆಯ್ತು, ಈಗ ಮದ್ವೆ ಬ್ಯಾಡ್ ಇತ್ತು ಈ ತರ ಅನ್ಸಿದೆ ನನಗೆ ಒಂದ್ ಪಾಯಿಂಟ್ ಅಲ್ಲಿ. ಆಮೇಲೆ ಅದು ಹೇಳ್ತೀವಲ್ಲ, ಹೆಂಗೋ ಡೇ 4 ಅನ್ಸುತ್ತೆ ಮದ್ವೆ ಆಗಿ, ಡೇ 4 ಇಂದ ಆಮೇಲೆ ನಾ ಹೇಳಿದ್ನಲ್ಲ, ಈಗ ಒಂದ್ಸಲ ನಾನು ಬಿಟ್ಟು ಹೋಗಿಲ್ಲ ತವ್ರ ಮನೆಗೆ, ಅಷ್ಟು ಕಂಪ್ಯಾಟಿಬಿಲಿಟಿ. ಇವಾಗಂತೂ ಬಿಡಿ, ಒಟ್ಟಿಗೆ ಇದ್ದಿದ್ದು ಕಪಲ್ ಗೋಲ್ಸ್ ಇವಾಗ. ಆ ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಏನು ವಿಲನ್ ನೀನು ನನ್ನ ಲೈಫ್ ಅಲ್ಲಿ, ಇದು ಫಸ್ಟ್ ಡೇ ಮದುವೆ ಆಗಿ ಹುಡುಗಿ ಬಂದು ಈ ತರ ಸ್ಟೇಟ್ಮೆಂಟ್ ಹೇಳಿದಾಗ ನಿಮ್ಗೆ ಹೆಂಗ ಅನ್ಸ್ತು ಸರ್? ಏನ್ ಆವಾಗ ಒಂದು ಕ್ಯಾಮರಾ ಇಡ್ಬೇಕಿತ್ತು ನನ್ ಮುಖದ ಮೇಲೆ, ಅಂದ್ರೆ ಆ ಎಕ್ಸ್ಪ್ರೆಷನ್ ಇದೆಯಲ್ಲ. ಸೊ ಇವಾಗ ವಿಲನ್ ಟು ಹೀರೋ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್ ನೀವು? ನೀವ್ ಹೇಳ್ಬೇಕು, ವಿಲನ್ ಟು ಹೀರೋ ಯಾವಾಗ ಲೈಫ್ ಹೀರೋ ನೀನು ಅಂತ. ಇಲ್ಲಪ್ಪ, ಅದೆಲ್ಲ ಏನು ಹೇಳಲೇ ಇಲ್ಲ. ಒಟ್ಟಿಗೆ ನಾನು ಅವ್ರಿಗೆ ಹೇಳಿದ್ದೆ, ನಿನ್ ಜೊತೆ ನಾನು ಇರ್ತೀನಿ, ಎಲ್ಲೇ ಹೋಗೋದಿದ್ರು ನಾನು ಬರ್ತೀನಿ ಅಂತ. ಸೊ ಹಾಗೆ ಇದೀನಿ ನಾನು ಇದುವರೆಗೂ. ಹೀರೋನೇ. ನನ್ಗಿಂತ ನನ್ನ ತಂದೆ ತಾಯಿಯವರಿಗೆ ತುಂಬಾ ಇಷ್ಟ ಆಗ್ತಾರೆ ಅವರು. ನನ್ನ ತಂದೆಯವರಿಗೆ, ನನ್ನ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ರಿತೇಶ್ ಅಂತ, ಹಾಗೆ ಬೆಸ್ಟ್ ಅಳಿಯ ಅವಾರ್ಡ್ ಗೋಸ್ ಟು ರಿತೇಶ್ ಕಾಮತ್. ಸೊ ನೀವು ಯಾವಾಗ್ಲೂ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಕಾಂಟೆಂಟ್ ಅದು ಇದು ಅಂತ, ಬಟ್ ಇಲ್ಲಿ ತನಕ ನಿಮ್ಮ ಬೆಸ್ಟ್ ಡಿಸ್ಕವರಿ ಯಾವ್ದು? ಪ್ಲೇಸ್ ಆಗಿರ್ಬೋದು, ಮೆಮರಿ, ಪೀಪಲ್, ಯಾವ್ದಾದ್ರು ಒಂದು ಬೆಸ್ಟ್ ಡಿಸ್ಕವರಿ ಅಪ್ಪ ಇದು ಅಂದ್ರೆ? 1 year ಬ್ಯಾಕ್ ಅದು ಹೀಗೆ ಫೇಸ್ಬುಕ್ ಓಪನ್ ಮಾಡ್ತಾ ಇದ್ದೆ, ರಿಪ್ಪನ್ಪೇಟೆಯಲ್ಲಿದ್ವಿ ನಾವು, ಚೌತಿ ಹಬ್ಬದಕ್ಕಿಂತ ಮುಂಚೆ. ಮಂತ್ರಾಲಯದ ರಾಘವೇಂದ್ರ ಗುರುಗಳದ್ದು ಒಂದು ಫೋಟೋ ಬರ್ತಾ ಇತ್ತು. ನಾನು, ಇವರು ಮಲ್ಕೊಂಡಿದ್ದಾರೆ, ನನ್ನ ಫ್ರೆಂಡ್ ಗಂಡ ಮಲ್ಕೊಂಡಿದ್ದಾರೆ, ಇವರು ಮಲ್ಕೊಂಡಿದ್ರು. ಸೊ ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ, ನಾವು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು, ಮಂತ್ರಾಲಯಕ್ಕೆ, ಒಂದ್ ಕೆಲ್ಸ ಮಾಡುವ, ನಾನ್ ನಿನ್ ಬಸ್ಸಿಗಾದ್ರೂ ಹೋಗೋಣ ಅಂತ. ಆಯ್ತಾ? ಆಮೇಲೆ ಇವರೆಲ್ಲ ಎದ್ಮೇಲೆ ನಾನು ಹೇಳ್ದೆ ಸಂಜೆ, ಮತ್ತೆ ನಾವು ಮಂತ್ರಾಲಯಕ್ಕೆ ಹೋಗೋಣವಾ ಹೀಗೆ ಅಂತ. ಅಂದ್ರು. ನನ್ನ ಫ್ರೆಂಡ್ ಗಂಡನ್ ಕೂಡ ಕೂಡ್ಲೆ ಒಪ್ಕೊಂಡ್ಬಿಟ್ರು, ಅವ್ರು ಬ್ಯುಸಿ ಇರ್ತಾರೆ, ಅವ್ರ ನರ್ಸರಿ ಇದೆ. ಸೊ ಅವರು ಒಪ್ಕೊಂಡ್ಬಿಟ್ರು. ಒಪ್ಕೊಂಡ ತಕ್ಷಣ ಬುಕ್ ಆಯ್ತು, ಅಂದ್ರೆ ನಾವು ಬುಕ್ ಮಾಡಿದ್ವಿ, ಅಂದ್ರೆ ಚೌತಿ ಹಬ್ಬ ಆದ ತಕ್ಷಣ ಹೊರಡೋಣ, ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬರೋದು ವಾಪಸ್ ಅಂತ. 0 ಎಕ್ಸ್ಪೆಕ್ಟೇಷನ್ ಏನು ಇಲ್ಲ, ಹೋಗ್ಬೇಕು ಅಂತ ನಾನು ಅದಕ್ಕಿಂತ ಮುಂಚೆ. ಹಾ ಅಷ್ಟೇ. ಅಲ್ಲಿ ಹೋಗ್ತಿದ್ದಂಗೆ ಏನಾಯ್ತು, ತುಂಬಾ ರಶ್ ಇರುತ್ತೆ ಮಂತ್ರಾಲಯದಲ್ಲಿ. ಸಂಜೆ ಒಂದು ಇದು ರಥೋತ್ಸವ ಸೇವೆ ಇರುತ್ತೆ, ಅದು ಮುಗಿಸಿ ನಂಗೇನಂದ್ರೆ ಕಾಲ್ ನೋವಿತ್ತು ಆ ಟೈಮ್ ಸ್ವಲ್ಪ. ನಾನು ಸೈಡಿಗೆ ಮುಗಿಸಿ ಸೈಡಿಗೆ ಬಂದು ಕೂತಿದ್ದೀನಿ. ಇವಳ ಫ್ರೆಂಡ್, ಆಮೇಲೆ ಫ್ರೆಂಡ್ ಹಸ್ಬೆಂಡ್ ಅವರೆಲ್ಲ ಅಲ್ಲಿ ಸೈಡಿಗೆ ಇದ್ದಾರೆ. ಅಲ್ಲೇನಂದ್ರೆ ಈ ನಾವು ಕೂತ್ಕೊಂಡು ಮಠ ಇದೆ, ಅದ್ರ ಸ್ವಾಮೀಜಿಗಳು ಅಲ್ಲಿ ಬಂದಿದ್ರು. ಸೊ ಅವರು ಪೂಜೆ ಎಲ್ಲ ಮುಗಿಸಿ ಬರ್ಬೇಕಾದ್ರೆ ಜನ ಎಲ್ಲ ಕೈ ಮುಗಿತಾ ನಿಂತಿದ್ದಾರೆ. ಅವರು ಅವ್ರ ರೂಮಿಗೆ ಹೋಗ್ಬೇಕು, ಬರ್ತಾ ಇದಾರೆ. ಬರ್ತಾ ಇವಳ ಹತ್ರ ಬರ್ತಿದ್ದಂಗೆ ಶಾಪ್ ಮಾಡಿ, ಯಾವಾಗ ಬಂದ್ರಿ ಅಂತ ಹೇಳಿದ್ರು. ನನಗೆ ಶಾಕ್ ಆಯ್ತಾ, ನಾನು ಹೇಗೋ ಹೀಗೆ ಮಾತಾಡ್ತಾ ಇದ್ದಾರಲ್ಲ ಗುರುಗಳೆಲ್ಲ ಅಂತ. ನಂಗೆ ಅವ್ರು ಯಾರು ಅಂತಾನು ಗೊತ್ತಿಲ್ಲ. ಅಂದ್ರೆ ರಾಘವೇಂದ್ರ ಮಂತ್ರಾಲಯದ ಗುರುಗಳನ್ನ ನೋಡಿದ್ದೇನೆ, ಬಟ್ ಇವ್ರನ್ನ ನಾನು ನೋಡಿಲ್ಲ ಎಲ್ಲೂ. ನಾನು ಇವತ್ತೇ ಬಂದೆ ಗುರುಗಳೇ ಅಂತ, ಬೆಂಗಳೂರಿಂದ ಬಂದ್ರ ಅಂದ್ರು. ಅದಕ್ಕೆ ಅನ್ಕೊಂಡೆ ಏನೋ ಬೇರೆಯವ್ರು ಅನ್ಕೊಂಡಿದ್ದಾರೆ ಅಂತ. ಇಲ್ಲ ಗುರುಗಳೇ, ನಾವು ಕುಂದಾಪುರದಿಂದ ಬಂದ್ವಿ ಅಂತ. ಹೌದಾ, ನಿಮ್ಮ ವಿಡಿಯೋ ನಾನ್ ನೋಡ್ತೇನೆ ಅಂದ್ರು. ಅವ್ರ ಹತ್ರ ನಾನು ಮತ್ತೆ ನನ್ನ ಫ್ರೆಂಡ್ ಮಾತ್ರ ಇದ್ದಿದ್ದು.
ಓಡಿ ಬಂದು ಇವ್ರ ಹತ್ರ ಅಂತೆ. ಅವ್ರು ನಮ್ಮ ವಿಡಿಯೋ ನೋಡ್ತಾರೆ ಅಷ್ಟೇ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ. ಅವ್ರು ತುಂಬಾ ಚೆನ್ನಾಗಿ ಮಾತಾಡಿ, ಆರಾಮಿದ್ದೀರಲ್ಲ, ನಿಮ್ ವಿಡಿಯೋ ಎಲ್ಲ ನೋಡ್ತೇನೆ, ಒಳ್ಳೇದಾಗ್ಲಿ. ಸ್ವಾಮೀಜಿಗಳು ನಿಮ್ ವಿಡಿಯೋ ನೋಡ್ತಾರೆ, ಬಹಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಆಮೇಲೆ ಹೇಳಿದ್ರು ನಾಳೆ ಬನ್ನಿ ಮಂತ್ರಾಕ್ಷತೆ ತಗೊಂಡ್ ಹೋಗಿ ಅಂದ್ರು. ಸರಿ ಅಂತ ಎಲ್ಲ. ಅಲ್ಲ ಅವ್ರು ಅವಾಗ ಏನ್ ಹೇಳಿದ್ರು, ರೂಮಿಗೆ ಬನ್ನಿ ಮಂತ್ರಾಕ್ಷತೆ ಕೊಡ್ತಾರೆ. ಆಮೇಲೆ ಅವ್ರಿಗೆ ಏನ್ ಅನ್ಸ್ತೇನೋ, ಹಿಂಗ ಒಂದ್ ಕೆಲ್ಸ ಮಾಡಿ, ನಾಳೆ ಇದ್ದೀರಾ ನೀವು ಕೇಳಿದ್ರು. ಹೌದು ಗುರುಗಳೇ ನಾಳೆ ಇದ್ದೀವಿ. ಕೆಲ್ಸ ಮಾಡಿ, ನಾಳೆ 10 ಗಂಟೆಗೆ ಬನ್ನಿ, ಕ್ಯಾಮ್ರಾನು ಇಟ್ಕೊಂಡು ಬನ್ನಿ, ಗುರುಗಳ ಹತ್ರ ನಿಮ್ ಮಂತ್ರಾಕ್ಷತೆ ಕೊಡ್ತೀನಿ. ಯಾವ ಮುಖ್ಯ ಗುರುಗಳು ರಾಘವೇಂದ್ರ ತೀರ್ಥರು, ಅವ್ರ ಹತ್ರನೇ ಮಂತ್ರಾಕ್ಷತೆ ಕೊಡ್ಸ್ತೀನಿ. ಅವ್ರದ್ದೊಂದು ಸಣ್ಣ ಬೈಟ್ ಕೂಡ ನಿಮ್ಗೆ ಕೊಡಿಸ್ತೀನಿ. ಇಷ್ಟು ಜನಕ್ಕೆ ಯಾವುದೇ ಪ್ರೈವೇಟ್ ಚಾನಲ್ ಅಲ್ಲಿ ಅವ್ರು ಮಾತಾಡಿಲ್ಲ, ಬೈಟ್ ಕೊಟ್ಟಿಲ್ಲ. ನ್ಯೂಸ್ ಚಾನಲ್ ಎಲ್ಲ ಮಾತಾಡಿದ್ ಬಿಟ್ರೆ ಈ ತರ ವ್ಲಾಗಿಂಗ್ ಮಾಡೋರದ್ದು ಯಾವ ಚಾನಲ್ ಅಲ್ಲೂ ಬೈಟ್ ಕೊಟ್ಟಿಲ್ಲ. ನಾನ್ ಫುಲ್ ಶಾಕ್ ಅಲ್ಲಿ ಇದ್ದೀನಿ, ಏನಾಯ್ತಪ್ಪ ಇದು. ಅವರು ಹೆಂಗಂದ್ರೆ ನೆಕ್ಸ್ಟ್ ಹೋದ್ವಿ 10 ಗಂಟೆಗೆ, ಗುರುಗಳು ಸಿಕ್ಕಿದ್ರು. ಗುರುಗಳು ಸಪ್ರೇಟ್ ಆಗಿ ನಮ್ಗೊಂದು ಇಬ್ರು ಎಸ್ಕಾರ್ಟ್ ಅನ್ಕೊಟ್ಟು ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಆಕ್ಚುಲಿ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಬೃಂದಾವನ ಹತ್ರ ಒಂದು ಗೇಟ್ ತರ ಇರುತ್ತೆ, ಎಲ್ಲ ಜನರಿಗೆ ಗೇಟ್ ಥ್ರೂ ಹೋಗಿ ಹಿಂಗ್ ಹೋಗ್ಬೋದು. ಗೇಟ್ ಮುಂದೆ ಸ್ವಾಮಿಗಳು ಎಂಟರ್ ಆಗ್ಲಿಕ್ಕೆ ಒಂದು ದಾರಿ ಇದೆ. ಅಲ್ಲಿ ಎಕ್ಸ್ಟ್ರೀಮ್ VVIP ಗಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಎಂಟ್ರಿ. ಅಲ್ಲಿ ಹೋಗಿ ನಿಂತ್ರೆ ನಾವು ನೀವು ಕೂತಿರೋ ಗ್ಯಾಪ್ ಅಲ್ಲೇ ಇರ್ತೀವಿ. ಅವ್ರದ್ದು ಬೃಂದಾವನ ಮತ್ತೆ ನಾವು ಇಷ್ಟೇ ಗ್ಯಾಪ್. ಸ್ವಾಮೀಜಿಗಳಲ್ಲಿ ಬಂದು ಪೂಜೆ ಮಾಡೋದೆಲ್ಲ ನಾವು ಸಾಧಾರಣ ಅಲ್ಲಿ 3/4 ಗಂಟೆ ಸ್ವಾಮಿಗಳು ಪೂಜೆ ಮಾಡೋದು ಎಲ್ಲ ನೋಡಿ, ಲಾಸ್ಟಿಗೆ ಸ್ವಾಮೀಜಿಗಳೇ ಬಂದು ನಮ್ಗೆ ಇದು ಗಂಧ ಪ್ರಸಾದ ಕೊಟ್ರು, ಮಂತ್ರಾಕ್ಷತೆ ಕೊಟ್ರು. ಆಮೇಲೆ ನಮ್ ವಿಡಿಯೋದಲ್ಲಿ ಮಾತಾಡಿದಾರೆ ಕೂಡ. ಹೌದಾ? ಅವರು ವಿಡಿಯೋದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಮುಂದಿನ ಎಲ್ಲಾ ಮಂತ್ರಾಲಯದೆಲ್ಲ ಏನ್ ವಿಡಿಯೋ ಎಲ್ಲ ಇದೆ, ಸಂಬಂಧಪಟ್ಟ ಮಾಹಿತಿ ಎಲ್ಲ ಇವ್ರ ಚಾನಲ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ಅವ್ರೆ. ಅದು ತುಂಬಾ ಒಂಥರ ಎಂತ ಆಗ್ತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ದೂರ ಕೂತ್ಕೊಂಡು ಇವ್ರ ವಿಡಿಯೋದಲ್ಲಿ ಬೈಟ್ ಮಾಡ್ತಾ ಇದಾರಲ್ಲ, ಹೇಳ್ತಾ ಇದಾರಲ್ಲ ಅಂತ ನಾನ್ ದೂರ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಮಿಸಸ್ ಕಾಮತ್ ಬನ್ನಿ ಅಂದ್ರು. ಬಂದು ನೀವು ನಮ್ಮಲ್ಲ, ಆ ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಿದ್ರೆ ಒಬ್ಬ ಹೆಂಗಸರು ನಾವು ಸೀರೆ ನೋಡೋದಲ್ವಾ, ಅವಳು ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ಲು. ನಾನಂದೆ ಅದು ನನ್ಗೆ ಬೇಕು, ನೆಕ್ಸ್ಟ್ ನಾನು ಅದೇ ಕಲರ್ ತಗೊಳ್ತೀನಿ ಅಂತ ನನ್ನ ಮನ್ಸಲ್ಲಿ ಅಲ್ಲಿ ಕೂತ್ಕೊಂಡು ನನ್ನ ಫ್ರೆಂಡ್ ಹತ್ರ ಕೂಡ ಹೇಳಿದೀನಿ. ಇವ್ರು ನನ್ ಕೊಟ್ಟಿದ್ದು ಅದೇ ಗ್ರೀನ್ ಕಲರ್ ಸೀರೆ. ಅದು ಎಷ್ಟು ಇದು ಅಂದ್ರೆ ಹೇಳ್ತಾರಲ್ಲ, ಮಂತ್ರಾಲಯದಲ್ಲಿ ಹೋದ್ರೆ ಏನಾದ್ರು ಬೇಡ್ಕೊಂಡ್ರೆ ಇಡೀ ಮಂತ್ರಾಲಯದ್ದು ಇದಿದೆ, ಪುಸ್ತಕ ಕೊಟ್ರು, ಆಮೇಲೆ ಮಂತ್ರಾಕ್ಷತೆ ಕೊಟ್ರು, ಇವಳಿಗೊಂದು ಸೀರೆ. ನಾವದು ಇಮ್ಯಾಜಿನ್ ಮಾಡಿಲ್ಲ. ಲೈಕ್ ನಾನು ಆವಾಗ ಆ ದಿನ ಸ್ನೇಹನ ಹೇಳಿದೆ, ಸ್ನೇಹ ನಾವು ಇಷ್ಟು ದಿನ ಮಾಡಿದ್ದು ವಿಡಿಯೋಗೆ ಒಂದು ತೂಕ ಆದ್ರೆ ಈ ಒಂದೇ ಒಂದು ಸಿಂಗಲ್ ವಿಡಿಯೋ ಎಷ್ಟು ವಿಡಿಯೋದು ಇಟ್ ಬಂತು. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆತರ. ಅಂದ್ರೆ ನೀವು ನೋಡಿರ್ಬೋದು ಮಂತ್ರಾಲಯ ಎಷ್ಟು ಜನ ಭಕ್ತರಿದ್ದಾರೆ, ಎಷ್ಟು ಜನ ಹೋಗ್ತಿರ್ತಾರೆ. ನಾವು ಫಸ್ಟ್ ಟೈಮ್ ಹೋಗೋದಾಕಿದ್ದು ಮಂತ್ರಾಲಯಕ್ಕೆ. ಫಸ್ಟ್ ಟೈಮ್ ಹೋದಾಗ್ಲೇ ನಮ್ಗೆ ಒಂಥರ ರಾಯಲ್ ಟ್ರೀಟ್ಮೆಂಟ್. ಸ್ವಾಮಿಗಳ ಜೊತೆಗೆ ನಾವು ಅಲ್ಲಿ ಕರ್ಸ್ಕೊಳ್ಳೋದು ಅಂತ ಹೇಳ್ತಾರೆ ಗುರುಗಳು. ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಕರ್ಸ್ಕೊಳ್ತಾರಂತೆ. ಈ ರೀತಿ ಕರ್ಸ್ಕೊಳ್ತಾರೆ ಕನ್ಸ್ ಮನ್ಸೆಲ್ಲ ಅನ್ಕೊಂಡಿಲ್ಲ. ಆಮೇಲೆ ಖುದ್ದು ಸ್ವಾಮೀಜಿಗಳ ನೀ ಏನೇ ಮಾಡು, ರಾಯರ್ ನಿನ್ ಬೆನ್ನಿಂದ ಇದ್ದಾರೆ, ಅವರೇ ಆಶೀರ್ವಚನ ಕೊಟ್ಟು ಬಹಳ ತುಂಬಾ ಖುಷಿ ಆಗುತ್ತೆ. ಅದು ಸಖತ್ ಎಕ್ಸ್ಪೀರಿಯನ್ಸ್. ನೀವ್ ಹೇಳ್ಬೇಕಾದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಕೇಳಿ ಎಷ್ಟು ಖುಷಿ ಆಗ್ತದೆ. ಅಲ್ಲ, ನಾನು ಅದಕ್ಕೆ ಆ ಇನ್ಸಿಡೆಂಟ್ ನಂತರ ಇವಾಗ ನಾವು ಯಾವ್ದೇ ವಿಡಿಯೋಸ್ಗೆ ಇಷ್ಟು ವ್ಯೂಸ್ ಬರುತ್ತೆ, ಇದು ಬರುತ್ತೆ, ಅದಕ್ಕೋಸ್ಕರ ಅದ್ ಬಿಟ್ಟೇ ಬಿಟ್ಟಿದ್ದೀವಿ. ವ್ಯೂಸ್ ಬರುತ್ತೆ ಬಿಡುತ್ತಲ್ಲ, ನಾನು ಒಂದು ಒಳ್ಳೆ ಕಾಂಟೆಂಟ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ನೋಡ್ತಾರೆ, ಅಂದ್ರೆ ನೋಡ್ತಾರೆ, ತುಂಬಾ ಜನ ವಿಡಿಯೋಸ್ ನೋಡ್ತಾರೆ. ನೀವ್ ತಲೆ ನೆನ್ಕೊಳ್ತಿದ್ದೀರಾ, ಹೆಸರು ನೆನ್ಕೊಳ್ತಿದ್ದೀರಾ ಅಂದ್ರೆ ಅಲ್ಲ, ಈಗ ನಾನು ಅಂತ ಜನರು ನಮ್ ವಿಡಿಯೋ ನೋಡ್ತಾರೆ ಅಂದಾಗ ನಾನು ಇವಾಗ ನನ್ ಮೇಲೆ ಒಂದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನಾವೇನೋ ಸಿಲ್ಲಿ ಆಗಿ ಏನೋ ಇದ್ ಮಾಡ್ಕೊಂಡೆಲ್ಲ ಇವಾಗ ಅದ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನ್ಗೀಗ ಗೊತ್ತಾಗಿದೆ ಅವ್ರು ನಮ್ ವಿಡಿಯೋ ನೋಡ್ತಾರೆ ಅಂತ. ಇವನ್ ನನ್ಗೆ ತುಂಬಾ ಇದು ಶಾಕ್ ಆಗಿದ್ದೆ ಯಾವಾಗಂದ್ರೆ, ನಾವು ವಡನ್ ಬೈಲು ಅಂತ ಒಂದು ಪ್ಲೇಸಿಗೆ ಹೋಗಿದ್ದೇವೆ. ಅಲ್ಲಿ ಹೋದಾಗ ಇವತ್ತಿಗೂ ಹೇಳ್ತಾರೆ, ಇವತ್ತಿಗೂ ಎಷ್ಟೋ ಜನ ದೊಡ್ಡ ಪಾಲಿಟಿಷಿಯನ್ಸ್, ದೊಡ್ಡ ಸೆಲೆಬ್ರಿಟೀಸ್, ದೊಡ್ಡ ಅಂದ್ರೆ ತುಂಬಾ ಹೈ ಪ್ರೊಫೈಲ್ ಅಲ್ಲಿ ಇರೋರು ನಮ್ ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ಹೇಳ್ತಾರಂತೆ ಅಲ್ಲಿ ಮ್ಯಾನೇಜ್ಮೆಂಟ್ ಹತ್ರ, ಇಂತಿಂತವ್ರು ವಿಡಿಯೋ ನೋಡಿ ನಾವು ಬಂದಿದೀವಿ ಅಂತ ಹೇಳಿದಾಗ ಅವ್ರ ಮ್ಯಾನೇಜ್ಮೆಂಟ್ ಅವ್ರು ನಮ್ಗೆ ಕಾಲ್ ಮಾಡಿದ್ದಾರೆ. ಎಷ್ಟೋ ಸಲ ಕಾಲ್ ಮಾಡಿ, ಸರ್ ಇಂತಿಂತವ್ರು ನಿಮ್ ವಿಡಿಯೋ ನೋಡಿ ಬಂದಿದ್ದಾರೆ ಅಂತ. ಇವತ್ತು ಕೇಳಿದ್ರೆ, ಹೆಸರು ಕೇಳಿದ್ರೆ ದೊಡ್ಡ ವ್ಯಕ್ತಿಗಳು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನಮ್ಗೆ ಒಂಥರ ಇವರೆಲ್ಲ ನಮ್ ವಿಡಿಯೋ ನೋಡ್ತಾರ, ಭಯಂಕರ ಅಂತ ಆತ. ಸೊ ಆವಾಗ ನಂಗೆ ಅನ್ಸುತ್ತೆ, ಓಕೆ ಇಂಥವ್ರೆಲ್ಲ ಈಗ ಅಷ್ಟು
ಹೈ ಪ್ರೊಫೈಲ್ ಅವರು ನಮ್ಮ ವಿಡಿಯೋ ನೋಡ್ತಾರಂದಾಗ ಈಗ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ. ಹೌದು. ನಾನೀಗ ಏನೋ ಸುಮ್ನೆ ಕಾಟಾಚಾರಕ್ಕೆ ವಿಡಿಯೋ ಮಾಡಂಗಿಲ್ಲ. ಹಾಗಾಗಿ ಇವಾಗ ನಮ್ಮ ಮೆಂಟಾಲಿಟಿ ಹೆಂಗಾಗಿದೆ ಅಂದ್ರೆ ವಿಡಿಯೋ ಮಾಡೋದಷ್ಟೇ ನನ್ನ ಕೆಲಸ. ಅದಕ್ಕೆ ವ್ಯೂಸ್ ಬರುತ್ತೆ ಬಿಡುತ್ತೆ ಅದೆಲ್ಲ ನಾನು ಈಗ ಥಿಂಕೇ ಮಾಡಲ್ಲ ಆಯ್ತಾ. ಹಾಗಾಗಿ ಇತ್ತೀಚೆಗೆ ನೀವು ನೋಡಿರ್ಬೋದು ನಾವು ಅಷ್ಟೇನು ಅಗ್ರೆಸಿವ್ ಆಗಿ ಅಥವಾ ವ್ಯೂಸ್ಗೋಸ್ಕರ ಅಥವಾ ಇವಾಗ ರೀಸೆಂಟ್ ಬ್ರ್ಯಾಂಡ್ಸ್ ನಾವು ಅಷ್ಟು ತಲೆ ಕೆಡ್ಸ್ಕೊತಾ ಇಲ್ಲ. ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ನಾವು. ಒಟ್ಟಾರೆ ನನ್ನ ಕೆಲಸ ಏನು ಒಂದು ಒಳ್ಳೆ ಕಾಂಟೆಂಟ್ ಕೊಡ್ಬೇಕು, ಅದ್ರ ರಿಸಲ್ಟ್ ಏನಂತ ಹೇಳಿ ದೇವರೇ ಡಿಸೈಡ್ ಮಾಡ್ತೇನೆ, ನಾನೇನು ಡಿಸೈಡ್ ಮಾಡೋದ್ರಿ. ಆ ತರ ಒಂದು ಮೆಂಟಾಲಿಟಿಗೆ ಬಂದಿದೀವಿ. ಅಂಡ್ ಇನ್ಫ್ಯಾಕ್ಟ್ ಆ ತರ ಬಂದ ನಂತರ ಇವಾಗ ಇದಿಲ್ಲ ನಮ್ಗೆ ಎಂಗ್ಸೈಟಿ ಇಲ್ಲ, ಸ್ಟ್ರೆಸ್ ಇಲ್ಲ. ಹೌದಲ್ವಾ? ಮೊದ್ಲು ಏನಾಗ್ತಿತ್ತು ಗೊತ್ತಾ, ಯಾಕಂದ್ರೆ ಇದೇ ಕರಿಯರ್ ಇತ್ತು ನಮ್ಗೆ. ಕಾರಣ 2022-23 ಅಲ್ಲಿ ನಾವು ಫುಲ್ ಟೈಮ್ ಯೂಟ್ಯೂಬರ್ಸ್. ಅವಾಗ ಇದನ್ನೇ ನಮ್ಗೊಂದು ಜೀವನ ಮಾಡ್ಬೇಕು. ಸೊ ಆವಾಗ ಏನಾಗ್ತಿತ್ತು, ವಿಡಿಯೋ ಹಾಕ್ತಿದ್ದಂಗೆ ಅಪ್ಲೋಡ್ ಆಗ್ತಿದ್ದಂಗೆ ಓಕೆ ಪ್ರೀವಿಯಸ್ ವಿಡಿಯೋ ಒಂದು 50,000 1 ಲಕ್ಷ ವ್ಯೂ ಬಂದಿದೆ, ಈ ವಿಡಿಯೋ 10,000 ವ್ಯೂಸ್ ಬರ್ತಾ ಇಲ್ಲ. ನಾನು ಇವಳಿಗೆ ಬಂದು ಸ್ನೇಹ ಎಂತ ಮಾಡುದ 10,000ನ ಎಂತದ ಇದು 10,000 ಆಕ್ಚುಲಿ ದೊಡ್ಡ ನಂಬರ್. ಬಟ್ ನಮ್ಗೆ 1 ಲಕ್ಷ ನೋಡಿದವರಿಗೆ ಇದು ಎಂತದ 10,000 ಬರ್ತಿದೆಯಲ್ಲ, ನಾ ಎಂತ ಮಾಡುದ ನೆಕ್ಸ್ಟ್ ಎಂತ ಮಾಡುದ. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ 12,000 ಬಿಟ್ಟು ಎಂತದ ನಮ್ ಕರಿಯರ್ ಹೋಯ್ತಾ ಏನೋ ಮಾರಿತ್ತು ಎಂತ ಮಾಡುದು. ಹಿಂಗೆ ಟೆನ್ಷನ್ ತಗೊಳ್ತಿದ್ವಿ ಆ ಟೈಮಲ್ಲಿ. ಅಂದ್ರೆ ಒಂಥರ ಸ್ಟ್ರೆಸ್. ವಿಡಿಯೋ ಮಾಡ್ತಾ ಇದೀವಿ, ವ್ಯೂಸ್ ಬರ್ತಾ ಇಲ್ಲ, ಇನ್ನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗೋದು, ಇನ್ನೇನೋ ಒಂದು ಮಾಡಕ್ ಹೋಗೋದು. ಈ ತರದ್ದೆಲ್ಲ ಒಂದು ಫೇಸ್ ನೋಡಿ ಆಮೇಲೆ ನಮ್ಗೆ ರಿಯಲೈಸ್ ಆಗಿದೆ ಓಕೆ ಇದು ನಮ್ ಕೈಯಲ್ಲಿ ಇಲ್ಲ. ನೀವೇನೇ ಒದ್ದಾಡಿ ತಿಪ್ಪರ್ಲಾಗ ಹಾಕಿ ಎಷ್ಟು ಬರುತ್ತೋ ಅಷ್ಟೇ ಬರೋದು ವ್ಯೂಸ್. ಆಯ್ತು, ನೀವ್ ಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ಕಂಟೆಂಟ್ ಮಾಡಿ, ಎಕ್ಸ್ಟ್ರಾರ್ಡಿನರಿ ತೀರಾ ಹೈ ಲೆವೆಲ್ ಎಡಿಟಿಂಗು, ಹೈ ಲೆವೆಲ್ ಇಕ್ವಿಪ್ಮೆಂಟ್ಸ್, ಹೈ ಲೆವೆಲ್ ಇದು ಕಲರ್ ಗ್ರೇಡಿಂಗ್ ಅದು ಇದು ಮಾಡಿ ಎಂತ ಬೇಕಾದ್ರೂ ಮಾಡಿ ಆಯ್ತಾ. ಫೈನಲಿ ಅದಕ್ಕೊಂದಿಷ್ಟು ಮೊದಲೇ ಪ್ರೀ ಡಿಸೈಡ್ ಆಗಿರುತ್ತೆ ಇಷ್ಟೇ ವ್ಯೂಸ್ ಬರೋದು ಅಂತ ಹೇಳಿ, ಅದಕ್ಕಿಂತ 1 ನಯಾ ಪೈಸೆ ಜಾಸ್ತಿ ಬರಲ್ಲ. ಸೊ ವೆನ್ ಇಟ್ ಈಸ್ ಆಲ್ರೆಡಿ ಡಿಸೈಡೆಡ್ ವೈ ಹ್ಯಾವ್ ಟು ವರಿ. ಇದೇ ಥಿಯರಿ ಇಟ್ಕೊಂಡು ನಾವು ಪ್ರೊಬ್ಯಾಬ್ಲಿ 2023 ಎಸ್ಪೆಷಲಿ ಅಲ್ಲಿಂದ ನಾವು ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಓಕೆ ಈಗ ದಿಸ್ ಇಸ್ ಅ ರೈಟ್ ಟೈಮ್. ನಾವೇನ್ ಮಾಡ್ಬೇಕು, ಈಗ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ನಮ್ಗೆ ಪರಿಚಯ ಇದ್ದಾರೆ, ಜನ ಫಾಲೋ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಒಂದು ಕಮ್ಯುನಿಟಿನೇ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಒಂದು ಏನಾದ್ರು ಮಾಡ್ಬೇಕು, ಅದರಿಂದ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಆವಾಗ ಪ್ಲಾನ್ ಹಾಕಿ ನಾವು ಅದೇ ರೀಸೆಂಟ್ ಆಗಿ ರೇರ್ ಪೇಟಿ ಅಂತ ಸ್ಟಾರ್ಟ್ ಮಾಡಿದ್ವಿ, ಇ ಕಾಮರ್ಸ್ ಸೈಟ್. ಅದು ಚೆನ್ನಾಗಿ ನಡೀತಾ ಇದೆ ಇವಾಗ. ಸೊ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಟೋಟಲಿ ಏನ್ ಮಾಡಿದೀವಿ, ಒಂದೇ ಈಗ ಇನ್ಕಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಬೇರೆ 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 ಇವನ್ ಎಲ್ಲ ಯೂಟ್ಯೂಬರ್ಸ್ ಹಂಗೆ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ. ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಿ ಇವಾಗ ಬಹಳ ಕಷ್ಟ ಇದೆ ಆ ತರ ಮಾಡೋದು. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಡಿಫ್ರೆಂಟ್ ಸೋರ್ಸ್ ಆಫ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡಿದ್ರೆ ಇವಾಗ ನಮ್ಗೆ ಟೆನ್ಷನ್ ಇಲ್ಲ. ತಿಂಗಳಿಗೆ ಒಂದು ವಿಡಿಯೋ ಹಾಕಿದ್ರು ಟೆನ್ಷನ್ ಇಲ್ಲ. ನಾವು ಆಕ್ಚುಲಿ 3-4 ತಿಂಗಳು ವಿಡಿಯೋನೇ ಹಾಕಿಲ್ಲ ಮಧ್ಯದಲ್ಲಿ. ಆಮೇಲೆ ಎಲ್ಲೋ ಒಂದ್ ಕಡೆ ಅಪರೂಪ, ಇವಾಗ್ಲೂ ನಾವು ತುಂಬಾ ಮೊದ್ಲಿನ ತರ ವಿಡಿಯೋಸ್ ಹಾಕ್ತಾ ಇಲ್ಲ, ಎಲ್ಲೋ ಅಪರೂಪಕ್ಕೆ 10 ದಿನಕ್ಕೊಂದು, ತಿಂಗಳಿಗೆ 1-2 ವಿಡಿಯೋನು ಈ ತರ ಹಾಕ್ತಾ ಇದೀವಿ. ಬಟ್ ವಿ ಆರ್ ಹ್ಯಾಪಿ. ಆ ಟೆನ್ಷನ್ ಇಲ್ಲ, ಮೊದ್ಲಿನ ವ್ಯೂಸ್ ಬರುತ್ತೆ ಬಿಡುತ್ತೆ ಆ ಟೆನ್ಷನ್ ಇಲ್ಲ. ಬಟ್ ನೀವ್ ಹೇಳಿದ್ರಿ ಇವಾಗ ಲಾಸ್ಟ್ ಮಂತ್ 1 ಮಂತ್ ಒಂದು 5 ವಿಡಿಯೋ ಹಾಕ್ತೀರಾ, ನೆಕ್ಸ್ಟ್ ಮಂತ್ 3 ವಿಡಿಯೋ ಹಾಕ್ತೀರಾ ಅಂತ. ಬಟ್ ಆಸ್ ಎ ಯೂಟ್ಯೂಬರ್ ನೋಡಿದ್ರೆ ಇದು ಈಗ ಫಾರ್ ಎಕ್ಸಾಂಪಲ್ ನಾವು ಹೊಸ ಯೂಟ್ಯೂಬರ್ಸ್ ಅಂತ ಅನ್ಕೊಳ್ಳಿ, ನಾವ್ ಹಿಂಗ್ ಮಾಡಿದ್ರೆ ನಮ್ ಚಾನೆಲ್ ರೆವಿನ್ಯೂ ಸಿಸ್ಟಮ್ ಮೇಲೂ ತುಂಬಾ ಅಫೆಕ್ಟ್ ಆಗಲ್ವಾ? ಹೆಂಗೆ ಚಾನೆಲ್ ಹೆಲ್ತ್ ಹಿಂಗ್ ಮೇಂಟೈನ್ ಮಾಡೋದು? ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ ಆಯ್ತಾ. 10 ವರ್ಷ ಒಬ್ರು ಯೂಟ್ಯೂಬ್ ಮಾಡಿದ್ದಾರೆ. 10 ವರ್ಷ ಅನ್ನೋದ್ಕಿಂತ ದೇ ಸ್ಟಾರ್ಟೆಡ್ ಇನ್ 2012-2013 ಆಯ್ತಾ. ಏನ್ ವಿಡಿಯೋಸ್ ಮಾಡ್ತಿದ್ರು ಅಂದ್ರೆ ಎಲ್ಲ ಫಾರಿನ್, ಸ್ವಿಟ್ಜರ್ಲ್ಯಾಂಡ್ ತೋರ್ಸಿದ್ದಾರೆ, ಜರ್ಮನಿ ತೋರ್ಸಿದ್ದಾರೆ. 10 ಇಯರ್ಸ್ ಅಲ್ಲ, ಆಲ್ಮೋಸ್ಟ್ 2013 ಇಂದ ನೀವು ಥಿಂಕ್ ಮಾಡಿ 2020 ತನಕ ಅವ್ರ ವಿಡಿಯೋಸಿಗೆ 1K ವ್ಯೂಸ್, 2K ವ್ಯೂಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 3K ವ್ಯೂಸ್ ಈ ತರ ಬರ್ತಿತ್ತು ಆಯ್ತಾ. ಸೊ ನಾವೇನಾದ್ರೂ ಆ ಪ್ಲೇಸ್ ಅಲ್ಲಿ ಇದ್ರೆ ಕ್ವಿಟ್ ಮಾಡ್ತೀವಿ, ಕ್ವಿಟ್ ಮಾಡ್ತೀವಿ, ಇನ್ ಆಗಲ್ಲ ನಮ್ಮ ಕೈಲಿ, ಯಾಕಂದ್ರೆ ಜಸ್ಟ್ 2K 3K ವ್ಯೂಸ್. ಆಫ್ಟರ್ 7-8 ಇಯರ್ಸ್ ದೇರ್ ಚಾನಲ್ ಸಾ ಸ್ಪೈಕ್. ಆಲ್ ಆಫ್ ಅ ಸಡನ್ ವ್ಯೂಸ್ ಬಂತು, ವ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಈಗ ಅವರು ಒನ್ ಆಫ್ ದ ಸಫಿಸ್ಟಿಕೇಟೆಡ್ ಅಂದ್ರೆ ಪ್ರೀಮಿಯಂ ಕ್ರಿಯೇಟರ್ಸ್ ಅಲ್ಲ ಒಬ್ರು, ಗೊತ್ತಿರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಒಂದು ಚಾನೆಲ್ ಇದೆ, ಕೇಳಿದಿರಾ? ಅವ್ರೀಗ ವಿಡಿಯೋ ಹಾಕಿದ್ರೆ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಬಟ್ ಅವ್ರ ಜರ್ನಿ ಹೆಂಗಿತ್ತು ನೀವು ಅದನ್ನ ಥಿಂಕ್ ಮಾಡಿ. 7 ಇಯರ್ಸ್ ಅವರು ಅದೇ ಡೆಡಿಕೇಶನ್ ಅಲ್ಲಿ ಅದೇ ತರ ವಿಡಿಯೋಸ್ ಹಾಕಿದ್ದಾರೆ.
ಸ್ಟಾರ್ಟಿಂಗ್ ಇಂದ ಅವ್ರು ಆವಾಗ ಇವಾಗ ಹೆಂಗ್ ಪ್ಲೇಸಸ್ ತೋರಿಸ್ತಿದ್ದಾರೆ ಅದೇ ಜೋಶಲ್ಲಿ ಅದೇ ಕಾಂಟೆಂಟ್ ಡೆಡಿಕೇಶನ್ ಅವ್ರು ಆವಾಗ್ಲೂ ಇತ್ತು. ಫಸ್ಟ್ 7 years ಹಿಂಗೆ ವ್ಯೂಸ್, ಬಟ್ ದೇ ಡಿಂಟ್ ಕ್ವಿಟ್. ಸೊ ಯೂಟ್ಯೂಬ್ ಹೆಂಗ್ ಗೊತ್ತಾ, ನಿಮ್ಗೆ ಯಾವಾಗ ಅದು ಸ್ಪೈಕ್ ಸಿಗುತ್ತೆ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ. ಬರುತ್ತೆ, ಯು ವಿಲ್ ಬಿ ಟೆಸ್ಟೆಡ್ ಫ್ರಮ್ ಎವ್ರಿ ಆಂಗಲ್. ನಿಮ್ಮ ಕಂಟೆಂಟ್ ಡೆಡಿಕೇಶನ್ ಏನು, ನಿಮ್ಮ ಇದೇನು ಎಲ್ಲ ನೋಡ್ತಿರ್ತಾರೆ ಆಯ್ತಾ. ಏನ್ ಹೇಳ್ಬೋದು, ನಿಮ್ಮ ಫಾರ್ಚ್ಯೂನ್ ಇದೆಯಲ್ಲ, ನಿಮ್ಮ ಡೆಸ್ಟಿನಿ, ಅದು ನೋಡ್ತಿರುತ್ತೆ. ಇಟ್ ವಿಲ್ ವಾಚ್ ಯು ಫ್ರಮ್ ಎವ್ರಿ ಆಂಗಲ್. ಆ ಒಂದು ಸ್ಪೈಕ್ ಒಂದಿನ ಬರುತ್ತೆ, ಅಲ್ಲಿ ನಿಮ್ಮ ಲೈಫ್ ಸ್ಟೈಲ್ಸ್. ನಾವು ಯೂಟ್ಯೂಬ್, ನಾನು ಆಕ್ಚುಲಿ ಯೂಟ್ಯೂಬ್ ನಮ್ ಮೊದಲು ತುಂಬಾ ಚಾನೆಲ್ಸ್, ಅದರಲ್ಲಿ 100 ವ್ಯೂಸ್ ಬಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿಜ, ಹೌದು, 100 ವ್ಯೂಸ್ ಬಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಅವಾಗ 100 ವ್ಯೂಸ್ ಬರೋದೇ ದೊಡ್ಡ ವಿಷಯ. ನಾವು ವಿಡಿಯೋ ಹಾಕಿದ್ರೆ 35 ವ್ಯೂಸ್, 40 ವ್ಯೂಸ್, 50 ವ್ಯೂಸ್. ನಾನು ಹೇಳೋ ಸ್ನೇಹಿತರೆ, 50 ಬಂತು, 50 ವ್ಯೂಸ್ ಬಂದಿದೀವಿ, ಅದೇ ಜಾಸ್ತಿ ಅಂತ ಅಂದ್ರೆ ನಮ್ಗೆ ಅದೇ ಜಾಸ್ತಿ. ಯಾವ್ದೋ ವಿಡಿಯೋ ಒಂದಿನ 100 ಬಂದಿದೆ. 100 ಬಂದಾಗ ಫುಲ್ ಸೆಲೆಬ್ರೇಷನ್, ಹೋಟ್ಲಿಗೆ ಹೋಗುವ, ಪಾರ್ಟಿ ಮಾಡೋ ಆ ತರ. ಆಮೇಲೆ ಕುಕ್ ಅಂಡ್ ಇಟ್ ವಿಡಿಯೋದಲ್ಲೇ ನಾವೇನ್ ಮಾಡಿದ್ವಿ ಅಂದ್ರೆ, ಒಂದು ಫಸ್ಟ್ ಟೈಮ್ ವ್ಲಾಗ್ ಮಾಡೋಣ, ಫುಡ್ ವ್ಲಾಗ್ ಮಾಡೋಣ ಅಂತೇಳಿ ಕ್ಯಾಮ್ರಾ ಇಟ್ಕೊಂಡು, ಆವಾಗ ಅದು ಹೊಸ್ತು. ಲೈಕ್ ನಮ್ಗೆ ನಗು ಬರುತ್ತೆ. ನೀವು ಥಿಂಕ್ ಮಾಡಿ, ಒಬ್ರು ನಮ್ಗೆ ಕ್ಯಾಮ್ರಾ ಹಿಡ್ಕೊಂಡು ನಾವು ಮಾತಾಡೋದು ಅವಾಗ ಹೊಸ ಕಾನ್ಸೆಪ್ಟ್ ಅದು. 2018 ಆ ಟೈಮಲ್ಲಿ ಯಾರು ಇಲ್ಲ, ವ್ಲಾಗರ್ಸ್ ಇಲ್ಲ. ನಾವು ನೋಡಿದ್ದೆಲ್ಲ ಯಾವ್ದು ನ್ಯಾಷನಲ್ ಕ್ರಿಯೇಟರ್ಸ್, ಇಂಟರ್ನ್ಯಾಷನಲ್ ಲಾಗನ್ ಕಾಲ್ ಎಲ್ಲ ವ್ಲಾಗಿಂಗ್ ಆಗಿ ಅದೆಲ್ಲ ನಾವು ಮಾಡ್ಬೇಕಾ ಅಂತೇಳಿ. ಬಟ್ ಯಾವ್ದ್ರಲ್ಲಿ ಮಾಡೋದು, ನಾವೊಂದು ಕೆಲಸ ಮಾಡೋ, ಇಂಗ್ಲಿಷಲ್ಲಿ ಮಾಡೋ. ಇಂಗ್ಲಿಷಲ್ಲಿ ಮಾಡಿದ್ವಿ ವಿಡಿಯೋ, ಇಂಗ್ಲಿಷಲ್ಲಿ ಮಾಡಿದ್ವಿ. ಕನ್ನಡ ಆವಾಗ ನಮ್ ತಲೆಯಲ್ಲಿ ಏನಂದ್ರೆ, ಕನ್ನಡ ಮಾಡಿದ್ರೆ ಯಾರು ನೋಡ್ತಾರೆ, ಇಂಗ್ಲಿಷಲ್ಲಿ ಮಾಡ್ಬೇಕು. ಆವಾಗ ನಾವು ಮಲ್ಪೆಗೆ ಹೋಗಿ ಮತ್ತೆ ಒಂದಿನ ಹೊನ್ನಾವರ ಫಾಲೋದ ತಿನ್ನೋದು ವಿಡಿಯೋ, ಹಿಂಗೆ ಕ್ಯಾಮರಾ ಇಟ್ಕೊಂಡು ಬಾಳೆ ಎಲ್ಲ ನೆಗಡ್ತಿದ್ರು ಆ ಟೈಮಲ್ಲಿ. ಆದ್ರೂ ಟ್ರೈ ಮಾಡೋಣ ಅಂತೇಳಿ ಮಾಡಿ ಆ ವಿಡಿಯೋ 500 ವ್ಯೂಸ್. ನಮ್ಮ ಲೈಫ್ ಅಲ್ಲಿ ಮೈಲ್ ಸ್ಟೋನ್ ಅಂದ್ರೆ ಆ ಟೈಮಲ್ಲಿ ಇಷ್ಟು ದೊಡ್ಡ ವಿಷಯ ಇತ್ತು ಆಗ. ಆಮೇಲೆ ಗೊತ್ತಾಯ್ತು, ವ್ಲಾಗಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಹೇಳಿ ಆಮೇಲೆ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ ಮೇಲೆ ಸಪ್ರೇಟ್ ಆಗಿ ಅದು ಕನ್ನಡದಲ್ಲಿ ಮಾಡೋಣ ಅಂತ ಮಾಡಿ 2018 ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾವು ಮಿಸ್ಟರ್ ಅಂಡ್ ಮಿಸಸ್ ಕಾಮನ್. ಆವಾಗ ಮಾಡಿದಾಗ್ಲೂ ಹಾಗೆ ಫಸ್ಟ್ ವಿಡಿಯೋನ 1000 ವ್ಯೂಸ್. ಫಸ್ಟ್ ವಿಡಿಯೋ ನಾವು ನಮ್ಗೆ ಏನ್ ಹೇಳೋಣ, ಖುಷಿಗೆ ಇದೆ ತುಂಬಾ. ನಮ್ಗೆ ಆ ಚಾನೆಲ್ ಮಾನಿಟೈಸ್ ಆಗಕ್ಕೆ ಸಾಧಾರಣ 5 months ತಗೊಂಡಿದೆ. ಹೌದಾ? 5 months ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಕ್ಕೆ. ಸಬ್ಸ್ಕ್ರೈಬರ್ಸ್ ಬೇಗ ಆಯ್ತು, ವಾಚ್ ಅವರ್ಸ್ ದೊಡ್ಡ ಇದೆ ಚಾಲೆಂಜ್ ಯೂಟ್ಯೂಬ್ ಅಲ್ಲಿ. ಸೊ 5 months ನಂತರ ಒಂದು ಚಾನೆಲ್ ಮಾನಿಟೈಸ್ ಆಯ್ತು. ಆಮೇಲೆ ಅಲ್ಲಿಂದ ನಾವೇನಂದ್ರೆ ತಿಂಗಳಿಗೆ ಒಂದು $10 $12 ಈ ತರ ಬರೋದು, $12 ಅಷ್ಟೇ. ಅದು ನಮ್ಗೆ ಖುಷಿ. $10 ಬಂದಿದೆ, ಪಾರ್ಟಿ ಮಾಡೋದು. ಯಾಕಂದ್ರೆ ಅದು ಪ್ರೊಫೆಷನಲ್ ಅಲ್ಲ, ಸೈಡ್ ಹಾಬಿ. ನಮ್ಗೆ $1 ಬಂದ್ರು ದೊಡ್ಡ ವಿಷಯ. $1 ಬಂತು ಅಂತ ಇಂಥದಕ್ಕೆಲ್ಲ ಪಾರ್ಟಿ ಮಾಡಿದ್ವಿ ನಾವು. ಬರೋದು $1, $500 ಖರ್ಚು ಮಾಡಿ ಪಾರ್ಟಿ ಅಂತ. ಬಿರಿಯಾನಿ ತಂಡ ಇವತ್ತು ಅರ್ನಿಂಗ್ ಅಲ್ಲ, ದುಡಿತಿದ್ದೀವಿ. ನಮ್ಗೂ ಮಾತ್ರ ಅಲ್ಲ, ನಾವಿಬ್ರೇ ಅಲ್ಲ, ನಮ್ ಫ್ರೆಂಡ್ಸ್ $1 ಆಗಿದೆ, $1 ಆಗಿದೆ, ಪಾರ್ಟಿ ಮಾಡೋಣ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಇದ್ದು ಅಂತದೆಲ್ಲ ನೋಡಿದೀವಿ. ಆಮೇಲೆ ಬಿಡಿ, ಅದು ಒಂಥರ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಪಕ್ಕ ಒನ್ ಆಫ್ ದ ಪ್ರೊಫೆಷನ್ ಆಗ್ಬಿಟ್ಟಿದೆ. ಆವಾಗ ಹಾಬಿ. ಆಮೇಲೆ ನೋಡಿ ಸ್ಲೋಲಿ ಗ್ಯಾಜೆಟ್ಸ್ ಅನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ವಿ. ಆತರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ಇವಾಗ ಹೆಂಗ್ ಬಂದಿದೀವಿ ಅಂದ್ರೆ, ಓಕೆ ಇದು ಪಾರ್ಟ್ ಆಫ್ ಲೈಫ್, ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಇವಾಗ. ಲೈಕ್ ಇದು ಬಂದ್ರು ನಡೆಯುತ್ತೆ, ಬಂದಿದ್ರು ನಡೆಯುತ್ತೆ, ಮಾಡೋಣ. ವಿಡಿಯೋ ಮಾಡಬೇಕಾದ್ರೆ ಶಿಸ್ತಲ್ಲಿ ಮಾಡೋಣ, ಚೆನ್ನಾಗಿ ಮಾಡೋಣ, ಒಳ್ಳೆ ಕಾಂಟೆಂಟ್ ಕೊಡೋಣ ಅಂದ್ರೆ ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀವಿ. ಬಿಟ್ರಿ ಈ ವಿಡಿಯೋ ನಾನು ಇಷ್ಟು ಮಾಡಿ ಇಷ್ಟು ವ್ಯೂಸ್ ಬರ್ಬೇಕು ನಮ್ಗೆ ಏನಿಲ್ಲ, 0 ಎಕ್ಸ್ಪೆಕ್ಟೇಷನ್. ತುಂಬಾ ಕಡೆ ರಿಯಾಲಿಟಿ ಶೋಸ್ ನೀವು ಬರಲ್ಲ ಅಂತ ಹೇಳಿದ್ದ, ಬಟ್ ನಮ್ಮ ಪಾಡ್ಕಾಸ್ಟಿಗೆ ಪಾಡ್ಕಾಸ್ಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಫೈನಲ್ ಇಲ್ಲಿ ಬಂದು 1-2 ಗಂಟೆ ಮಾತಾಡ್ತೀವಿ, ಏನೋ ನಾಲೆಜ್ ಶೇರ್ ಮಾಡ್ತೀವಿ, ಖುಷಿ ಆಗತ್ತೆ ನಮ್ಗೂ. ಯಾಕಂದ್ರೆ ನಾಲೆಜ್ ಅನ್ನೋದು ನೀವು ಶೇರ್ ಮಾಡಿದಷ್ಟು ಜಾಸ್ತಿ ಆಗತ್ತೆ, ಬಿಟ್ರೆ ಕಡಿಮೆ ಆಗಲ್ಲ. ಅಲ್ಲ, ಕೆಲವೊಂದು ನಮ್ದು ಎಲ್ಲೋ ಮೂಲೆಯಲ್ಲಿ ಇರುವಂತಹ ಮೆಮೊರಿ ಎಲ್ಲ ಹೊರಗಡೆ ಬರುತ್ತೆ ಕ್ವಶನ್ಸ್ ಕೇಳಿದಾಗ. ಅದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಹೆಂಗ್ ಅನ್ಸ್ತು ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಅವರಿಗೆ ಮಿಸ್ಟರ್ ಅಂಡ್ ಮಿಸಸ್ ಪಾಡ್ಕಾಸ್ಟಿಗೆ ಬಂದ ಹೆಂಗ್ ಅನ್ಸ್ತು? ಗಮ್ಮತ್ತಾಯ್ತು, ತುಂಬಾ ಖುಷಿ ಆಯ್ತು. ಗಮ್ಮತ್ತಾಯ್ತು.
ಇನ್ನು ಮಾಡಿ ಒಳ್ಳೊಳ್ಳೆ ಕಪಲ್ಸ್ ಸಿಗ್ತಾರೆ, ಇದಾರೆ ತುಂಬಾ ಅಚೀವ್ ಮಾಡಿದವರೆಲ್ಲ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಯೂಟ್ಯೂಬ್ ಫೀಲ್ಡ್ ಅನ್ನೋದ್ಕಿಂತ ಡೇ ಟು ಡೇ ಲೈಫ್ ಅಲ್ಲೇ ಈಗ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಲೈಕ್ ಅವರು ದೇ ಆರ್ ನಾಟ್ ದ ಫೇಸ್, ಅವರೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಆಕ್ಟಿವ್ ಇಲ್ಲ, ಬಟ್ ಅಂತ ತುಂಬಾ ಅಚೀವ್ ಮಾಡಿದ ಕಪಲ್ಸ್ ಇದ್ದಾರೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ. ಸಣ್ಣ ರಿಸರ್ಚ್ ಮಾಡಿ ಅಂತವ್ರಿಗೂ ನಿಮ್ ಚಾನಲ್ ಅಲ್ಲಿ ಬರುವಂತ ಒಂದು ಆಪ್ಷನ್ ಸಿಗ್ಲಿ. ಅಂದ್ರೆ ನಾರ್ಮಲ್ ಜನರು ಕೂಡ ಇದ್ದಾರೆ ಹೌದು ಅವ್ರ ಹತ್ರ ನೀವು ಕಪಲ್ಸ್ ಅಂತ ಕೇಳಿದಾಗ ಅವ್ರದ್ದು ನಮ್ಗಿಂತ ತುಂಬಾ ದೊಡ್ಡ ಸ್ಟೋರಿ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ, ಅವ್ರದ್ದು ನೋಡಿ ನಾವು ಕಲಿಯುವಂತದ್ದಿರುತ್ತೆ. ಆಕ್ಚುಲಿ ಕಪಲ್ ಅಂತ ಏನು ಹೋಸ್ಟ್ ಮಾಡೋದ್ ಮಾತ್ರ ಕಪಲ್ ಅಂತ ಅನ್ಕೊಂಡಿದ್ವಿ, ಹೌದಾ? ಕೋಇನ್ಸಿಡೆಂಟ್ಲಿ ಅದು ಕಪಲ್ ಅಂತಾನೆ ಬರ್ತಾ ಇದೆ. ಮಧ್ಯದಲ್ಲಿ ಒಬ್ರು ಆಟೋ ಡ್ರೈವರ್ ಎಪಿಸೋಡ್ ಮಾಡಿದ್ವಿ ಬೆಂಗಳೂರಲ್ಲಿ, ಅವ್ರ ಕಪಲ್ ಇರ್ಲಿಲ್ಲ, ಬಟ್ ಅವ್ರ ರೂಟ್ಸಿಗೆ ಹೋದಷ್ಟು ಅವ್ರು ಎಷ್ಟು ಮಾತಾಡಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ರು ಅಂದ್ರೆ ಅವರು ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ, ಅಂಡ್ ಚಾಟ್ ಜಿಪಿಟಿ ಯೂಸ್ ಮಾಡಿ ಬ್ರ್ಯಾಂಡ್ ಕೊಲಾಬ್ರೇಷನ್ ರಿಪ್ಲೈ ಮಾಡ್ತಾರೆ ಅವರು. ಇನ್ನೊಬ್ರು ಫೀಮೇಲ್ ಆಟೋ ಡ್ರೈವರ್, ಅವರಿಗೆ ನಾನ್ ಬೈ ಡಿಫಾಲ್ಟ್ ಫಸ್ಟ್ ಪ್ರಶ್ನೆ ಏನು ಅಂದ್ರೆ ಬೆಂಗಳೂರಲ್ಲಿ 12 ಗಂಟೆಗೆ ಒಬ್ಳು ಹುಡುಗಿ ಆಟೋ ಡ್ರೈವ್ ಮಾಡ್ತಾರೆ, ಮಿಸ್ಬಿಹೇವ್ ಮಾಡಿರ್ತಾರೆ ಒಂದ್ ಎರಡು ಸಲಿನಾದ್ರು ಅಂತ. ಅವ್ರು ಎಷ್ಟು ಚೆನ್ನಾಗಿ ಪ್ರಾಕ್ಟಿಕಲಿ ಮಾತಾಡಿದ್ರು ಅಂದ್ರೆ ನನಗೆ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತು. ಸಚ್ ಗುಡ್ ಸ್ಟೋರೀಸ್. ಅಂದ್ರೆ ಅವರು ಆಕ್ಚುಲಿ ಸಪೋರ್ಟ್ ಮಾಡ್ತಾರೆ, ಜನನೇ ಸಪೋರ್ಟ್ ಮಾಡ್ತಾರೆ. ನೀವು ಬರೀ ಒನ್ ಸೈಡ್ ಆಫ್ ದ ಸ್ಟೋರೀಸ್ ಕೇಳಿ 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 ಅದೇ ಫಿಕ್ಸ್ ಆಗಿರ್ತೀರಾ. ರಾತ್ರಿ ಅನ್ಸೇಫ್ ಅವ್ರು ಉಲ್ಟಾ ಅಲ್ಲ, ಇದು ಆಕ್ಚುಲಿ ನನ್ನ ಪ್ರಕಾರ ದಿಸ್ ಇಸ್ ದ ರಿಯಲ್ ಕಂಟೆಂಟ್. ಹೌದು ಲೈಕ್ ಏನಂದ್ರೆ ಈಗ ಸೆಲೆಬ್ರಿಟೀಸ್ ಎಲ್ಲರೂ ಇಂಟರ್ವ್ಯೂ ಮಾಡ್ತಿರ್ತಾರೆ, ಈ ಚಾನಲ್ ಬಿಟ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ಚಾನಲ್ ಬಿಟ್ರೆ ಅವರೇ ಇರ್ತಾರೆ ಎಲ್ಲಾ ಕಡೆ. ಬಟ್ ಇದೆಲ್ಲ ಅನ್ಟೋಲ್ಡ್ ಸ್ಟೋರೀಸ್, ಅವರನ್ನ ಯಾರು ಮುಂತರ ಪ್ರಯತ್ನ ಮಾಡಲ್ಲ, ನಿಮ್ಮಿಂದ ಆಗ್ಲಿ. ಸೊ ಐ ಹೋಪ್ ಇವತ್ತು ಎಪಿಸೋಡ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ. ನಮ್ಮ ಮಿಸ್ಟರ್ ಮಿಸ್ಟರ್ ಕಾಮತ್ ಅವರ ಜರ್ನಿನ ನಮ್ಮ ಮಿಸ್ಟರ್ ಪಾಡ್ಕಾಸ್ಟ್ ನಲ್ಲಿ ನೋಡ್ತೀವಿ. ಎಲ್ಲ ಎಪಿಸೋಡ್ನ ಪ್ಲೀಸ್ ಕಾಮೆಂಟ್ ಮಾಡಿ. ಅಂಡ್ ಟೀಚರ್ ಬಂದಿದ್ದಾರೆ, ಅವರನ್ನೇ ಮಾತಾಡ್ತಿದ್ರೆ ಮೇಡಮ್ ಇವತ್ತು ಸೀಟ್ ಏನಿದೆ. ನನ್ಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಸ್ಫೂರ್ತಿ ಮುಂಚೆಯಿಂದ ಗೊತ್ತು. ಸ್ಫೂರ್ತಿ ಅವರ ಹಸ್ಬೆಂಡ್ ಅನ್ನ ನಾನು ನೋಡ್ತಾ ಇದ್ದೆ, ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇದ್ದೆ. ಒಳ್ಳೆ ಗಮ್ಮತ್ ಆಯ್ತು ಇವತ್ತು ಬಂದು ಕೂತ್ಕೊಂಡು ಮಾತಾಡಿದ್ದು, ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ನಮ್ಮ ಎಲ್ಲೋ ಕಳ್ಕೊಂಡ ಮೆಮೊರಿಯನ್ನ ನಾವು ಮತ್ತೆ ಪುನಃ ಮಾತಾಡ್ತಿದ್ವಿ, ನಮ್ಗೆ ಗಮ್ಮತ್ ಆಗ್ತಾ ಇತ್ತು. ಹಿಂಗ ಸರ್ ನೀವು ಹೇಳಿ. ನಿಜಕ್ಕೂ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಹಳ ಖುಷಿ ಆಯ್ತು. ಫೈನಲಿ ಎಸ್, ಮಿಸ್ಟರ್ ಅಂಡ್ ಮಿಸ್ಸಸ್ ಪಾಡ್ಕಾಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ ಇವ್ರ ಚಾನಲ್ ಅಲ್ಲಿ, ಹೀಗೇನೆ ಕಂಟಿನ್ಯೂ ಮಾಡುವಂತಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್, ಲೈಕ್ಸ್ ಎಲ್ಲ ಏನೆಲ್ಲ ಮಾಡಕ್ಕಾಗತ್ತೆ ನಿಮಗೆ ಮಾಡಿ. ಕಮೆಂಟ್ಸ್ ಮಾಡಿ. ಹೌದು.